ಸೊ ವೀಕ್ಷಕರೇ, ನಾನು ಹೇಳ್ದ ಹಾಗೆ ಇವತ್ತು ಕಿಚ್ಚ ಸುದೀಪ್ ಅಭಿಮಾನಿಗಳ ಸಂಘದ ನೂತನ ಅಧ್ಯಕ್ಷರಾಗಿ ಬಡ್ತಿಯನ್ನು ಪಡೆದಿರ್ತಕ್ಕಂಥ ನಮ್ಮ ಜೊತೆ ಇದ್ದಾರೆ ಕಿಚ್ಚ ಸುದೀಪ್ ಅಭಿಮಾನಿಗಳ ಸಂಘ ದಾವಣಗೆರೆ ಜಿಲ್ಲೆಯ ಅಧ್ಯಕ್ಷರಾದಂಥ ಗಣೇಶ್ ಕುಂದವಾಡ ಅವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಸರ್, ಈಗ ಮೊದಲನೇದಾಗಿ ಈ ಹಿಂದೆ ಸುದೀಪ್ ಸರ್ ಅವರ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಮಂಜುನಾಥ್ ಅಂತ ಇದ್ರು. ಸೊ ಆ ಜಾಗಕ್ಕೆ ಈಗ ಗಣೇಶ್ ಅವರು ಬಂದಿದ್ದಾರೆ. ಸೊ ಹೇಗೆ ಸರ್ ಇದು ಪ್ರಕ್ರಿಯೆ ಹೇಗಾಯ್ತು, ಅಧ್ಯಕ್ಷ ಸ್ಥಾನದ ಪ್ರಕ್ರಿಯೆ? ನಿಮ್ಗೆಲ್ಲ ಗೊತ್ತಿರಲಿ, ಇವತ್ತು ಫಸ್ಟ್ ಆಫ್ ಆಲ್ ನಾನೇನು ಇವತ್ತು ಜಿಲ್ಲಾಧ್ಯಕ್ಷ ಅಂತ ನನ್ನನ್ನ ಆಯ್ಕೆ ಮಾಡಿದ್ದಾರೆ. ಇದು ಬಹಳ ದೊಡ್ಡ ಜವಾಬ್ದಾರಿ. ಏನ್ ಮಂಜುನಾಥ್ ಅಂತ ಏನ್ ಮುಂಚೆ ಇದ್ರು ಅವ್ರೇನ್ ಬೇರೆ ಯಾರಲ್ಲ, ಅವ್ರು ನನ್ನ ಸ್ವಂತ ಅಣ್ಣ. ಕಿಚ್ಚ ಸುದೀಪ್ ಸೇನಾ ಸಮಿತಿ ದಾವಣಗೆರೆಯಲ್ಲಿ ಏನಾದ್ರು ಈ ಲೆವೆಲ್ಗೆ ಇವತ್ತು ಏನಾದ್ರು ಗರ್ಜನೆ ಮಾಡ್ತಾ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಅದಕ್ಕೆ ಮೂಲತಃ ಕಾರಣನೇ ನಮ್ಮ ಮಂಜು ಕುಂದವಾಡ. ಅವ್ರ ಸಾರಥ್ಯದಿಂದನೇ ಇವತ್ತು ಈ ಲೆವೆಲ್ಗೆ ಬಂದಿರೋದೆಲ್ಲ. ಅದಕ್ಕೆ ನೀವ್ ಕೇಳಿದ್ ಒಳ್ಳೆ ಕ್ವಶನ್. ಅದು ಹೆಂಗೆ ಹುಟ್ಟಾಕ್ತು ಏನು ಅಂತ ಬಹಳ ಜನ ಅನ್ಕೊಂಡಿದ್ದಾರೆ. ಸುದೀಪ್ ಸಂಘ ಈಗೇನೋ ಬ್ಯಾನರ್ ಹಾಕೊಂಡು ಈಗೇನೋ ಸುದೀಪ್ ಅವರು ಪಾಪ್ಯುಲರ್ ಆದ್ಮೇಲೆ ಈಗೆಲ್ಲ ನಾನು ಅಂತ ಏನೋ ಮಾಡ್ತಿದ್ದಾರೆ ಸಂಘ ಅಂತ. ಬಟ್ ನಿಮ್ಗೆ ಗೊತ್ತಿರ್ಲಿ, ಸುದೀಪ್ ಅವರು ಸ್ಟಾರ್ಟಿಂಗ್ ಏನ್ ನಮ್ಮ ಸುದೀಪ್ ಅಣ್ಣನವರು ಸ್ಟಾರ್ಟಿಂಗ್ ಏನ್ ಅವ್ರು ಬಂದ್ರು, ಫಿಲಂ ಇಂಡಸ್ಟ್ರಿಗೆ ಬಂದ್ರು, ಅವ್ರಿಗೆ ಎಷ್ಟು ಕಲ್ಗಳು ಅಲ್ಲಿ ಬಿದ್ದು ಹೆಚ್ಚಾಗಿ ಕಲ್ಲು ನಮ್ಮ ಮೇಲೆ ಬಿದ್ದು. ಅವಾಗ ಅವ್ರು ಯಾರು ಅಂತಾನೆ ಗೊತ್ತಿರ್ಲಿಲ್ಲ. ದಾವಣಗೆರೆ ಜಿಲ್ಲೆಯಲ್ಲಿ ಅವ್ರು ಯಾರು ಅಂತ ಗೊತ್ತಿರ್ಲಿಲ್ಲ. ಅವಾಗೆಲ್ಲ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ. ಅವತ್ತಿನ ಸಂಘಟನೆಗಳು ನೆನ್ಸ್ಕೊಂಡ್ರೆ ನಿಜವಾಗ್ಲೂ ನಮ್ಗೆ ಮೈ ಜುಮ್ ಅಂತೆ. ನಾವು ಅದನ್ನೆಲ್ಲ ಮಾಡ್ಕೊಂಡ್ ಬಂದಿದ್ದು ಅಂತ. ಅದಕ್ಕೆ ಇದನ್ನ ಸ್ಥಾಪನೆ ಆಗಿದ್ದೆ ಅದು ಅಲ್ಲಿಂದ. ಅದನ್ನ ಹುಟ್ಟಾಕಿದ್ದೆ ನಮ್ ಕುಂದವಾಡ ಮಂಜು ಅವರು, ನಮ್ಮಣ್ಣ. ಅವಾಗೆಲ್ಲ ನಾನು ಡ್ರೈವರ್ ಆಗಿದ್ದೆ, ಆಟೋ ಓಡಿಸ್ತಿದ್ದೆ, ಅವನು ಆಟೋ ಓಡಿಸ್ತಿದ್ದ. ಅದು ಸಂಘ ಹೆಂಗೆ ಉದ್ಘಾಟನೆ ಆಯ್ತು, ಹೆಂಗೆ ಸ್ಥಾಪನೆ ಆಯ್ತು ಇದು ಹೇಳೋದ್ರಿಂದ ಮೇ ಬಿ ಯಾರಿಗೋ ಒಬ್ರಿಗೆ ಹೆಲ್ಪ್ ಆಗ್ಬೋದು, ಗೊತ್ತಿಲ್ಲ. ನೀವ್ ಹೇಳಿದ್ರಲ್ಲ, ಇವತ್ತೇನ್ ನೀವ್ ನೋಡ್ತಾ ಇದ್ರಿ ಆ ಸಂಘ ಈಗ ಬೇರೆ. ಇವತ್ತು ಅದು ಬಿಡಿ, ಇವತ್ತು ಭಾರತೀಯ ಚಿತ್ರರಂಗಕ್ಕೆ ಹೋಗಿದೆ. ಅದು ಎಮ್ಮರವಾಗಿ ಬೆಳೆದಿದೆ. ಆದ್ರೆ ಅದ್ರ ಹಿಂದೆ ತುಂಬಾ ಶ್ರಮ ಇದೆ, ಸುಮ್ನೆ ಅಲ್ಲ. ಅದ್ ಹೆಂಗ್ ಸ್ಥಾಪನೆ ಆಯ್ತು ಏನು ಅಂತ ನಾನು ಅದ್ರ ಬಗ್ಗೆ ಬೇಕಾದ್ರೆ ಹೇಳ್ತೀನಿ. ಓಕೆನಾ? ಖಂಡಿತ. ಈಗ ಈ ಕಾಲಮಾನದಲ್ಲಿ, ಈಗಿನ ಕಾಲಘಟ್ಟದಲ್ಲಿ ಸೊ ಏನಾಗಿದೆಯಪ್ಪ ಅಂತಂದ್ರೆ, ಒಂದು ಅಭಿಮಾನಿಗಳ ಸಂಘ ಅಂದಿದ ತಕ್ಷಣ ಫ್ಲೆಕ್ಸ್ ಅಲ್ಲಿ ಫೋಟೋಸ್ ಹಾಕೊಳ್ಳೋದು, ಬ್ಯಾನರ್ಗಳು ಹಾಕೊಳ್ಳೋದು, ಆಮೇಲೆ ಈ ಅಧ್ಯಕ್ಷ ಸ್ಥಾನಕ್ಕೆ ಪಟ್ಟದಲ್ಲಿ ಕೆಲವರು ಮನಸ್ಸಲ್ಲಿ ಪೈಪೋಟಿಗೆ ಬೀಳೋದು, ಈ ರೀತಿ ಎಲ್ಲ ಮಾಡ್ತಾರೆ. ಸೊ ಆಗಿನ ಕಾಲಘಟ್ಟದಲ್ಲಿ ಒಂದು ಬಟ್ಟೆ ಬ್ಯಾನರ್ ಅಲ್ಲಿ ಬರೀ ಹೆಸರು ಬರ್ಸಿದ್ರೆ ಸಾಕಪ್ಪ, ನಮ್ಮ ಗುರುದು ಒಂದು ಸಿನಿಮಾ ಪ್ರಚಾರ ನಾವು ಹಿಂಗ್ ಮಾಡ್ಬೇಕು ಅಂತ ಆಸೆಯಿಂದ ಬರ್ತಿದ್ರು. ಅವಾಗೆಲ್ಲ ಕಾಯಿನೆಲ್ಲ ತೋರ್ತಿದ್ರು, ಆ ರಾತ್ರಿ ಎಲ್ಲ ಪೋಸ್ಟರ್ಗಳೆಲ್ಲ ಸೇರಿಸಿ ಸ್ಟಾರ್ ಎಲ್ಲ ಮಾಡ್ತಿದ್ರು. ಸೊ ಆ ಕಾಲಘಟ್ಟದಿಂದ ನೀವು ಬಂದಂತರು. ಹೌದು, ಸುದೀಪ್ ಸರ್ ಅವರು ಇದಕ್ಕೆ. ಸೊ ಈಗಿನ ಕಾಲಘಟ್ಟದ ಒಂದು ಇದಕ್ಕೂ ಆಗಿನ ಕಾಲಘಟ್ಟದಕ್ಕೂ ಹೇಗಿತ್ತು ಅಂತ? ಅಯ್ಯೋ, ತುಂಬಾ ವ್ಯತ್ಯಾಸಗಳಿದಾವೆ. ನೀವ್ ಹೇಳ್ದಂಗೆ ನಮ್ದು ಸಂಘಟನೆ ಹೆಂಗೆ ಸ್ಥಾಪನೆ ಆಯ್ತು ಹೇಳ್ಬಿಡ್ತೀನಿ. ನಮ್ದು ಹೊಸ ಕುಂದವಾಡ, ದಾವಣಗೆರೆಯಿಂದ ಒಂದು 7 ಕಿಲೋಮೀಟರ್ ಬರುತ್ತೆ. ಹೊಸ ಕುಂದವಾಡ ಅಂತ ಒಂದು ಹಳ್ಳಿ. ನಮ್ಗೆ ಸಣ್ಣರಿದ್ದಾಗಿಂದನೂ ನಮ್ಗೊಂದು ಹುಚ್ಚು ಏನಂದ್ರೆ ಕ್ರಿಕೆಟ್ ಆಡೋದು ಬಹಳ ಹುಚ್ಚು. ನಾವು ಕ್ರಿಕೆಟ್ ಆಡ್ತಾ ಇದ್ವಿ. ಆ ಕ್ರಿಕೆಟ್ ಆಡೋ ಟೈಮಲ್ಲಿ ನಮ್ಗೆಲ್ಲ ಬ್ಯಾಟ್ ಗೀಟ್ ಎಲ್ಲ ಇರ್ಲಿಲ್ಲ. ಅವಾಗೆಲ್ಲ ನಾವು ಮೊಟ್ಟೆ ಬರುತ್ತಲ್ಲ, ತೆಂಗಿನ ಮೊಟ್ಟೆ, ಅದನ್ನೆಲ್ಲ ಕೆತ್ಕೊಂಡು ಹಿಂಗೆಲ್ಲ ಮಾಡ್ತಾ ಇದ್ವಿ. ನಮ್ ಜೊತೆ ನಮ್ ಕುಂದವಾಡದಲ್ಲಿ ಒಬ್ರು ಬಡಿಯಪ್ಪ ಅಂತ ಹೆಸರಿದ್ರು, ಚಂದ್ರು ಅಂತ ಹುಡುಗ, ನನ್ನ ಫ್ರೆಂಡ್ ಅವ್ನು. ನಮ್ಮಣ್ಣ ನಾವೆಲ್ಲ ಒಟ್ಟಿಗೆ ಆಡಿ ಬೆಳೆದವರು. ಅವನೇನ್ ಮಾಡ್ತಿದ್ದ, ಮಟ್ಟಿ ಬ್ಯಾಟ್ನ ಹಿಂಗ್ ಕಟ್ ಮಾಡ್ಕೊಂಡು ನಾವೆಲ್ಲ ಕ್ರಿಕೆಟ್ ಆಡ್ತಿದ್ವಿ. ರಬ್ಬರ್ ಬಾಲ್ ಅಲ್ಲೇ ಆಡ್ತಿದ್ವಿ. ಆಮೇಲೆ ಈ ಅಂಟುಂಡೆ ತಗೊಂಡು ಅಂಟೆಲ್ಲ ಮಾಡಿ ಕ್ರಿಕೆಟ್ ಆಡ್ತಾ ಇದ್ವಿ. ಆ ಮೂಮೆಂಟ್ ಅಲ್ಲಿ ಅವನೇನ್ ಮಾಡ್ದ, ಬಡಿಗಪ್ಪ ಫ್ರೆಂಡ್ ಅಲ್ಲ, ಅವನೇನ್ ಹೇಳ್ದ, ನಮ್ಮ ಅಪ್ಪನ ಹತ್ರ ಮಾತಾಡಿ ಒಂದ್ ಬ್ಯಾಟ್ ಕೆತ್ಸ್ಕೊಡ್ತೀನಿ ಅಂತೇಳಿ ಒಂದ್ ಬ್ಯಾಟ್ ಕೆತ್ತನೆ ಮಾಡ್ದ. ಬ್ಯಾಟ್ ಕೆತ್ಕೊಂಡು ನಾವೆಲ್ಲ ಆಟ ಆಡೋ ಟೈಮಲ್ಲಿ, ಅವಾಗ ಇನ್ನು ಸುದೀಪ್ ಅವರು ಇನ್ನು ಸ್ಪರ್ಶ ಪಿಕ್ಚರ್ ರಿಲೀಸ್ ಆಗಿತ್ತು. ಅವಾಗೆಲ್ಲ ನಮ್ಗೆಲ್ಲ ಹೆಂಗಂದ್ರೆ, ಒಬ್ಬ ಗಂಡ್ಸು ಅಂದ್ರೆ ಮೀಸೆ ಇರ್ಬೇಕು. ಅವನಿಗೆ ಮೀಸೆ ಇದ್ರೆ ಅವ್ನ್ ಗಂಡ್ಸು. ಅವ್ರು ಸ್ಪರ್ಶ ಅವ್ರು ಬಂದಾಗ ನಮ್ಗೆ ಅವ್ರು ಯಾರಂತಾನೆ ಗೊತ್ತಿಲ್ಲ. ಅವಾಗ ಯಾರೋ ಇವ್ರು ಬಂದರೆ, ಇದೇನೋ ಸ್ಪರ್ಶ ಸಾಂಗ್ ಬಹಳ ಚೆನ್ನಾಗೈತಂತೆ, ಹಂಗಂತೆ, ಚಂದಕ್ಕಿಂತ ಚಂದ ನೀನೇ ಸುಂದರ. ಆ ಮೀಸೆ ಎಲ್ಲ ನೋಡಿ, ಅದೆಲ್ಲ ನೋಡಿ ನಾವ್ ಒಂಥರ ಅಸಹ್ಯ ಪಟ್ಕೊಂತ ಇದ್ವಿ ಆ ಟೈಮಲ್ಲಿ. ಇನ್ನೋವಾಗ ಅವ್ರು ಯಾರಂತ ಗೊತ್ತಿಲ್ಲ. ಅದಾದಾಗ ಇನ್ನು ಜಸ್ಟ್ ಅವ್ರ ಸುದೀಪ್ ಅವ್ರದ್ದು ಆ ಸಾಂಗ್ ಇಂದ ಅಷ್ಟೇ ಗೊತ್ತು. ಆಮೇಲೆ ಯಾವಾಗ ಹುಚ್ಚ ಬಂತು ಅವಾಗ ಮೀಸೆ ಬಂದ್ಬಿಡ್ತು, ಸಿಗರೆಟ್ ಕೈಯಲ್ಲಿ ಬಂತು. ನಮ್ಗೆ ಏನೋ ಒಂದು ಆ ಗತ್ತು, ಆ ಗಾಂಭೀರ್ಯತೆ ಅವಾಗಿನ ಟೈಮಲ್ಲೇ ಆ ಸ್ಟೈಲ್, ಆ ಕೂದಲು, ಹೇರ್ ಸ್ಟೈಲು, ರಫ್ ಮ್ಯಾನರಿಸಂ ಅದು ನೋಡ್ತಾ ಇದ್ವಿ ಅಷ್ಟೇ. ಬಟ್ ನಾವೇನು ಅವ್ರ ಅಭಿಮಾನಿ ಅಲ್ಲ. ಅವಾಗ ನಾವೇನು ಜಸ್ಟ್ ಹಿಂಗೆ ನೋಡ್ತಾ ಇದ್ವಿ. ಅಲ್ಲಿ ನಮ್ ಗ್ರೂಪ್ ಅಲ್ಲಿ ಒಬ್ರು ಮಹೇಶ್ ಅಂತ ಇದ್ದ, ನಮ್ಮ ಅಳಿಯ. ಅವನಿಗೆ
ಹುಚ್ಚ ಹುಚ್ಚ ಅಂತಾನೆ ಹೆಸರಿಟ್ಬಿಡಿ. ಯಾಕಂದ್ರೆ ಅವನು ಸೇಮ್ ಅವ್ರು ಮಾಡ್ದಂಗೆ ಮಾಡೋನು ಸಿಗರೇಟ್ ಸ್ಟೈಲ್. ಅವ್ನು ಸಿಗರೇಟ್ ಹೊಡಿತಿರ್ಲಿಲ್ಲ, ಆದ್ರೆ ಕೈ ಹಿಡ್ಕೊಳೋನು, ಹಿಂಗ್ ಮಾಡೋನು, ಕಡ್ಡಿ ತಗೊಂಡ್ ಹಿಂಗ್ ಮಾಡೋನು, ಹಿಂಗ್ ಅನ್ನೋನು. ಆಮೇಲೆ ಕೂದ್ಲು ಈ ಕಡೆ ಸುದೀಪ್ ಅವ್ರು ಹೆಂಗ್ ಬಾಚ್ತಾರೆ ಹಂಗೆ ಅವ್ನು ಹಿಂಗ್ ಬಾಚೋದು, ಹಂಗೆಲ್ಲ ಮಾಡ್ತಿದ್ದ. ನಾವೆಲ್ಲ ಅವನಿಗೆ ಹುಚ್ಚ ಹುಚ್ಚ ಅಂತ ಹೆಸರಿಟ್ಬಿಡಿದ್ವಿ. ಅವನ ಹೆಸರು ಮಹೇಶ. ಈಗ್ಲೂ ನೀವು ನಮ್ ಕುಂದೂರದಲ್ಲಿ ಹೋದ್ರೆ ಹುಚ್ಚ ಮಹೇಶ ಅಂದ್ರೆ ಅವನ ಹೆಸರು ಹೇಳ್ತಾರೆ ಇವತ್ತು. ಅವ್ನ್ ಹಂಗೆಲ್ಲ ಅಭಿಮಾನ ಇತ್ತು, ಹಂಗೆಲ್ಲ ಮಾಡ್ತಾ ಇದ್ದ. ಯಾಕೆ ಹಿಂಗ್ ಮಾಡ್ತಾನೆ ಏನು ಅಂತ ಜಸ್ಟ್ ಮಾತಾಡ್ತಾ ಇದ್ವಿ. ಆ ಟೈಮಲ್ಲಿ ಅವ್ನ್ ಏನ್ ಮಾಡ್ದ ಅಂದ್ರೆ, ಸುದೀಪ್ ಅವ್ರದ್ದು ನಮ್ದೇನ್ ಬ್ಯಾಟ್ ಇತ್ತು, ಆ ಬ್ಯಾಟ್ ಮೇಲೆ ಸುದೀಪ್ ಅಂತ ಬರ್ದ್ಬಿಟ್ಟ. ಬರ್ದಾದ್ಮೇಲೆ ನಾವು ಆ ಬ್ಯಾಟ್ ನಾವು ಮುಟ್ಟಲ್ಲ ಅಂತ. ಅವಾಗ ಅದ್ ನಾವು ಮುಟ್ಟಲ್ಲ ನಾವು. ಅವಾಗ ಆ ಹುಡುಗನ್ ನಾವು ನಿಜವಾಗ್ಲೂ ಸುದೀಪ್ ಅವ್ರನ್ನ ನೋಡಿ ನಾವು ಅಭಿಮಾನಿ ಆದವ್ರಲ್ಲ, ಅವನನ್ನ ನೋಡಿ ನಮಗೆ ಅಭಿಮಾನ ಹುಡ್ತು. ಅವ್ನ್ಗೆ ಎಷ್ಟು ಹುಚ್ಚ ಇದಾನಲ್ಲ, ಯಾಕೆ ಇವ್ನ ಹಿಂಗ್ ಮಾಡ್ತಾನೆ ಅಂತ. ಅವಾಗ ಯಾವಾಗ ಆ ಮೂವಿಯಿಂದ ನೆಕ್ಸ್ಟ್ ನಾವು ಕಂಡ್ಬಿಟ್ಟಿದ್ದು ನಿಜವಾಗ್ಲು ಅಭಿಮಾನ ಅಂತ ನಮಗೆ ಹುಟ್ಟಿದ್ದು, ನನಗೆ ಎಕ್ಸ್ಪೆಷಲಿ ನನಗೆ ಹುಟ್ಟಿದ್ದು ನಂದಿ ಪಿಕ್ಚರ್ ಇಂದ. ನಂದಿ ಯಾಕಂದ್ರೆ ಅವ್ನ ತಾಯಿಗೋಸ್ಕರ ಅವನೇನು ಶ್ರಮ ವಹಿಸಿ ಮಾಡ್ತಾ ಇದ್ದ, ಆ ಫಿಲ್ಮ್ ಅಲ್ಲಿ ಏನ್ ಮಾಡ್ತಾ ಇದ್ದ ಆ ವ್ಯಕ್ತಿ, ಅದು ನಮಗೆ ಆ ಕಂಟೆಂಟ್ ಇಷ್ಟ ಆಯ್ತು. ಅದಾದ್ಮೇಲೆ ಆ ಸುದೀಪ್ ಅವ್ರ ಬಗ್ಗೆ ನಮ್ಗೆ ಒಂದ್ ಸ್ವಲ್ಪ ಅಭಿಮಾನ ಬಂತು. ಏನೋ ಪರವಾಗಿಲ್ಲ, ಈ ವ್ಯಕ್ತಿ ಏನೋ ಕೊಡ್ತಾರೆ, ಕಂಟೆಂಟ್ ಕೊಡಕ್ ಹೊಂಟಾನೆ ಅಂತ ಅನಿಸ್ತಾ ಇತ್ತು. ಅವಾಗ ನಮ್ಮ ಅಣ್ಣ ಆಲ್ರೆಡಿ ಅಭಿಮಾನಿ. ಅವಾಗ ನಿಮ್ಗೆಲ್ಲ ಗೊತ್ತು, ದಾವಣಗೆರೆಯಲ್ಲಿ ವಂಡ ಸರ್ಕಲ್ ಗೊತ್ತು, ರಾಜವೀರ ಮದಕರಿ ನಾಯಕರು. ಅಲ್ಲಿ ಒಬ್ರು ಸುದೀಪ್ ಸಂಘಕ್ಕೆ ಒಬ್ರು ಅಧ್ಯಕ್ಷರಿದ್ರು, ಗೋವಿಂದಣ್ಣ ಅಂತ ಆಳುಬ್ರು. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಆ ಕತ್ತಿ ಗುರಾಣಿಗಳೆಲ್ಲ ಹಾಕ್ಸಿ ಒಂದು ಬಟ್ಟೆ ಬ್ಯಾನರ್ ಕಟ್ತಾ ಇದ್ರು. ಅವಾಗ ನಿಮ್ಗೆ ಗೊತ್ತು, ರಾಮಣ್ಕೋ ಸರ್ಕಲ್ ಅಲ್ಲಿ ಒಬ್ರು ಆಟೋದ ಹಿಂದ್ಗಡೆ ಹೆಸರು ಬರಿತಾ ಇದ್ರು, ರಮತಿ. ಕರೆಕ್ಟ್. ಆ ರಮತಿ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಬಟ್ಟೆ ಬ್ಯಾನರ್ನ ಬಟ್ಟೆ ತಗೊಂಡೋಗಿ ಕೊಟ್ರೆ ಅದ್ರ ಮೇಲೆ ಹೆಸರು ಹಾಕ್ಸೋರು. ಏನಂದ್ರೆ ಆ ಸಂಘಟನೆ ಹೆಸರು, ಆಮೇಲೆ ಆ ಕಡೆ ಈ ಕಡೆ ಗುರಾಣಿ ಹಾಕ್ಬಿಟ್ಟು ಅಭಿಮಾನಿಗಳು ಅಂತ ಹಾಕೋರು. ಶುಭ ಕೋರುವವರು ಈ ಚಿತ್ರ ಶತದಿನೋತ್ಸವ ಆಚರಿಸಲೆಂದು ಹಾರೈಸುವ ಅಭಿಮಾನಿಗಳು ಅಂತ ಹಾಕೋರು. ನಾನು ಅವಾಗ ನೋಡ್ದೆ ನಂದಿ ಪಿಕ್ಚರ್, ಅವಾಗೆಲ್ಲ ಅದನ್ನ ಹಾಕಿದ್ರು. ಅವಾಗಿನ ನಾವು ಸಣ್ಣ ಹುಡುಗ್ರಿ, ಅವಾಗ ಹೋಗಿ ಅಣ್ಣ 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 ಒಂದ್ ಟಿಕೆಟ್ ಕೊಡ್ಸೋಣ ಹಿಂಗೆಲ್ಲ ಹೇಳ್ತಾ ಇತ್ತು. ಅವಾಗ ನಮ್ಮ ಅಣ್ಣ ಅವ್ರ ಜೊತೆ ಬಹಳ ಒಡನಾಡಿಯಾಗಿದ್ದ, ಗೋವಿಂದಣ್ಣವ್ರ ಜೊತೆ. ನಾವೇನು ಒಂದ್ 5-6 ಜನ ಹುಡುಗರು. ಆ ಟೈಮಲ್ಲಿ ನಾವು ಆ ಕ್ರಿಕೆಟ್ ಬ್ಯಾಟ್ ಮೇಲೆ ಏನು ಸುದೀಪ್ ಅಂತ ಇತ್ತಲ್ಲ, ಆ ನಂದಿ ಪಿಕ್ಚರ್ ನೋಡ್ಕೊಂಡ್ ಬಂದ್ಮೇಲೆ ನಾವೇನ್ ಮಾಡಿದ್ವಿ, ನಾವ್ ಯಾಕೊಂದು ಬಳಗ ಮಾಡಬಾರ್ದು ಅಂತ, ಕಿಚ್ಚ ಇತ್ತಲ್ಲ, ಸುದೀಪ್ ಅಂತ ಇತ್ತಲ್ಲ, ಸುದೀಪ್ ಬಳಗ ಅಂತ ಮಾಡಿದ್ವಿ. ಅವಾಗ ಕಿಚ್ಚ ಇರ್ಲಿಲ್ಲ, ಸುದೀಪ್ ಬಳಗ ಅಷ್ಟೇ ನಾವು ಮಾಡಿದ್ದು. ಅದನ್ನ ಹಂಗೆ ಮಾಡ್ಕಂತ ಕ್ರಿಕೆಟ್ ಆಡ್ಕಂತ ಹೊಂಟ್ವಿ. ಅವಾಗ ನಮ್ಗೊಂದು ಆಸೆ ಬರ್ತು, ನಾವ್ ಯಾಕೊಂದು ಈ ಸಂಘದಿಂದನೇ ಒಂದು ಕ್ರಿಕೆಟ್ ಆಡಿಸ್ಬಾರ್ದು ಅಂತ. ನಮ್ಗೆ ಅದು ಅಷ್ಟೊಂದು ಗೊತ್ತಿಲ್ಲ, ನಾವು 5 ಜನ ಇದ್ದವ್ರು. ಅದು ಸ್ಥಾಪನೆ ಆಯ್ತು, ಅದನ್ನ ನಾವು ಮಾಡಿದ್ದು. ಅದಾದ್ಮೇಲೆ ನಾವು ಮೆಲ್ಲಕ್ಕೆ ಅವ್ರ ಹತ್ರ ಬಂದು ಕೇಳ್ತಾ ಇದ್ವಿ, ಅಣ್ಣ ನಮಗೂ ಏನಾದ್ರು ಸ್ವಲ್ಪ ಟಿಕೆಟ್ ಕೊಡೋಣ ಅಣ್ಣ, ನಮ್ಗೊಂದು ಬ್ಯಾನರ್ನ ಹೆಸರು ಹಾಕ್ಸ್ತೀನಪ್ಪ. ಅಣ್ಣ ಇಲ್ಲಪ್ಪ, ನಾವೆಲ್ಲ ಸಂಘದವ್ರು, ಇಲ್ಲಿ ಒಂದು 9 ಜನ 10 ಜನ ಹಿಂಗೆಲ್ಲ ನಾವು ಸಂಘಟನೆ ಮಾಡ್ಕೊಂಡು ಮಾಡ್ತಾ ಇದೀವಿ, ಬಹಳ ವರ್ಷನ ಮಾಡ್ತಾ ಇದಾರೆ. ನೀವ್ ಯಾರೋ ಒಬ್ರು ಇಬ್ಬರದು ಬೇಕಾದ್ರೆ ಹೆಸರು ಹಾಕ್ಬೋದು, ಎಲ್ಲರದ್ದು ಹಾಕಕ್ ಆಗಲ್ಲ. ಅವ ನಮ್ಮ ಅಣ್ಣ ಏನಂದ, ಅಣ್ಣ ನಾವೊಂದು ಬಟ್ಟೆ ಬರ್ಸಿ ಹಾಕ್ಬೋದಾ ಅಂತ ಸ್ಥಾಪನೆ ಆಯ್ತು. ಯಾವಾಗ ನಂದಿ ಮುಗೀತು, ಅದಾದ್ಮೇಲೆ ನಾವು ಸ್ಟಾರ್ಟ್ ಮಾಡಿದ್ದು ಭಾರತ ಪಿಕ್ಚರ್ ಬಂತು. ಭಾರತ ಪಿಕ್ಚರ್ ಅಲ್ಲಿ ಬಟ್ಟೆ ಬ್ಯಾನರ್ ಇತ್ತು. ಅವ್ ಫಸ್ಟ್ ನಾವು ಬ್ಯಾನರ್ ಮಾಡಿಸಿದ್ದು ಭಾರತ ಬಂದಾಗ ನಾವಲ್ಲಿ ಬರ್ಸಿದ್ದೇನಂದ್ರೆ, ಸುದೀಪ್ ಯುವಕರ ಬಳಗ ಹೊಸ ಕುಂದುವಾಡ ಅಷ್ಟೇ. 5 ಜನ 5 ಜನದ ಹೆಸರು ಬಂತು. ನಮ್ ಬಡಿಯಪ್ಪ ಚಂದ್ರು, ಮತ್ತೆ ಅಲ್ಲೊಬ್ಬ ಇನ್ನೊಬ್ಬ ಸಂತೋಷ್ ಅಂತಿದ್ದ ಅವನು, ಅದಾದ್ಮೇಲೆ ಹಾಲೇಶ್ ಅಂತಿದ್ದ, ಚಂದ್ರು ಅಂತಿದ್ದ, ಮಂಜು, ಗಣೇಶ, ಮಹೇಶ, ಹುಚ್ಚ ಹುಡುಗ, ಆ ಹುಡುಗನೇ ಅವನೇ ಹುಚ್ಚ, ಅವನ ಹೆಸರು ಹಾಕ್ಸಿದ್ದು. ನಮ್ಗೆ ಗೊತ್ತೂ ಇಲ್ಲ ಅದು ಹೆಂಗ್ ಹೋಯ್ತು ಅಂದ್ರೆ, ನಮ್ಗೇನೋ ಅವ್ರದ್ದು ಪಿಕ್ಚರ್ ರಿಲೀಸ್ ಆಗುತ್ತೆ ಅಂದಾಗೆಲ್ಲ ನಾವು ಒಂದು ಬಟ್ಟೆ ಬ್ಯಾನರ್ ಮಾಡಿಸ್ಬೇಕು. ಹಂಗೆಲ್ಲ ಸ್ಥಾಪನೆ ಆಗಿತ್ತು. ಫಸ್ಟ್ ಅದು ಹುಟ್ಟಿದ್ದೆ ಅಲ್ಲಿಂದ. ಸೊ ಇದು ಸುದೀಪ್ ಸರ್ ಅವ್ರ ಒಂದು ಸಂಘಟನೆ ದಾವಣಗೆರೆಯಲ್ಲಿ ಮಾಡೋದಕ್ಕೆ ಇಷ್ಟೆಲ್ಲ ಒಂದು ಹಿನ್ನೆಲೆ ಕತೆ ಇದೆ. ಹೌದು, ಅಭಿಮಾನ ಬರೋದಿಕ್ಕೆ ಒಂದು ಸಿನಿಮಾ ನೋಡಿ ಅಲ್ಲ, ಸಿನಿಮಾದಲ್ಲಿ ಇರ್ತಕ್ಕಂಥ ಕ್ಯಾರೆಕ್ಟರ್ನ ನೋಡಿ ಅಭಿಮಾನ ಹುಟ್ಟಿಸ್ಕೊಂಡವ್ರು ನೀವು. ಸೊ ಅದಾದ ಮೇಲೆ ನಿಮ್ಮ ಅಣ್ಣ ಅವ್ರ ಅಧ್ಯಕ್ಷರಾದ ನಂತರ ಅವ್ರೀಗ ಕಾಲಾಂತರ ಆದ ನಂತರ ನೆಕ್ಸ್ಟ್ ಈಗ ನೀವು ಬಂದಿದ್ದೀರ. ಸೊ ಇದು ಈಗ ನೀವು ಅಧ್ಯಕ್ಷರಾದ್ಮೇಲೆ ಈಗ ಕೆಲವೊಬ್ರು ತುಂಬಾ ಜನ ಕೇಳ್ತಾ ಇದಾರೆ, ಯಾಕೆ ಅವ್ರ ಫ್ಯಾಮಿಲಿಗೆ ಅಷ್ಟೇನ ಅಧ್ಯಕ್ಷ ಸ್ಥಾನ, ಯಾಕೆ ಬೇರೆಯವ್ರು ಆಗ್ಬೋದಾಗಿತ್ತಲ್ಲ, ಯಾಕೆ ಒಂದೇ ಕುಟುಂಬಕ್ಕೆ ಅಧ್ಯಕ್ಷ ಸ್ಥಾನನ ಬೇರೆಯವ್ರು ಮಾಡ್ಬೋದಾಗಿತ್ತಲ್ಲ ಅಂತ ಕೆಲವೊಬ್ರು ಮಾತಾಡ್ತಾರೆ. ಸೊ ಈಗ ಅವ್ರಿಗೆ ಏನಾದ್ರು ನೀವು ಹೇಳ್ಬೇಕು ಅನ್ನೋದಾದ್ರೆ? ಇಲ್ಲ, ಖಂಡಿತ ನೀವು ಕರೆಕ್ಟ್ ಆಗಿ ಕೇಳಿದ್ರಿ. ಇವಾಗ ನಾನು ಅದನ್ನೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಈಗೇನ್ ನಾವು ಆ ಬಟ್ಟೆ ಬ್ಯಾನರ್ದು ಬಂದ್ವಿ, ಅವಾಗ ನಮ್ಗೆ ನಮ್ಮಣ್ಣಂಗೆ ಹೆಂಗ್ ಅಧ್ಯಕ್ಷ ಸ್ಥಾನ ಬಂತು ಅಂತ ಗೊತ್ತಾಗ್ಬೇಕು. ಈಗ ಅದು ನಾವು ಬಟ್ಟೆ ಬ್ಯಾನರ್ ಏನ್ ಹಾಕ್ತಾ ಇದ್ವಿ, ಅವಾಗ
ಅಲ್ಲಿದ್ದವರು ನಮ್ಮ ಗೋವಿಂದಣ್ಣವ್ರು ಇದ್ರು. ಸಮ್ ವರ್ಷ ಅಂದ್ರೆ ಕೆಲವೊಂದು ವರ್ಷಗಳಲ್ಲಿ ಕಿಚ್ಚ ಅಂತ ಒಂದು ಮೂವಿ ರೆಡಿ ಆಯ್ತು. ಕಿಚ್ಚ ಅಂತ ಆ ಕಿಚ್ಚ ಒಂದು ಮೂವಿ ರಿಲೀಸ್ ಆದಾಗ ಏನಾಗುತ್ತೆ, ಸುದೀಪ್ ಅವರು ದಾವಣಗೆರೆಗೆ ಬರ್ತಾರೆ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಅವಾಗೆಲ್ಲ ಅವ್ರು ಒಂದು ಪೋಸ್ಟರ್ಸ್ ಎಲ್ಲ ಮಾಡಿಸ್ಬಿಟ್ಟು, ಅಂದ್ರೆ ಅವಾಗೆಲ್ಲ ಕಲರ್ ಪೇಪರ್ ಆಗಿ ಇದಿರ್ಲಿಲ್ಲ, ಅವಾಗೆಲ್ಲ ಇವಿತ್ತು ಬ್ಲಾಕ್ ಅಂಡ್ ವೈಟ್ ಪೇಪರ್ಗಳು ಹಾಕ್ಸಿ ಗೋಡೆಗೆ ಹಚ್ಚಿ ಕಿಚ್ಚನ ಹಬ್ಬ ಅಂತ ಮಾಡಕ್ ಹೊಂಟಿದ್ರು ದಾವಣಗೆರೆ. ಅವ್ರ ಜೊತೆನಲ್ಲಿ ನಮ್ಮ ದಾಗಿನಕಟ್ಟೆ ರಾಜು ಅಂತ ಇದ್ರು. ಅವರು ಸೇಮ್ ಅವ್ರು ನೋಡಿದ್ರೆ ಸುದೀಪ್ ಅವ್ರ ತಮ್ಮ ಏನೋ ಅನ್ಬೇಕು, ಅವ್ರು ಹೇರ್ ಸ್ಟೈಲ್ ಹಂಗೆ ಇತ್ತು. ಅವರೆಲ್ಲ ಅವ್ರು ನೋಡ್ತಾ ಇದ್ರೆ ನಮಗೆ ಅವ್ರು ನೋಡಿ ನಮಗೆ ಬಹಳ ಅಭಿಮಾನ ಹುಟ್ಟೋದು. ಏನಪ್ಪಾ ಇವ್ರು ಇಷ್ಟೊಂದು ಹುಚ್ಚು ಅಭಿಮಾನ ಇದಾರಲ್ಲ ಅಂತ. ಅವೇನೋ ಸಣ್ಣ ಹುಡುಗರು ನಾವೆಲ್ಲ. ಆ ಟೈಮಲ್ಲಿ ಏನಾಯ್ತು, ಆ ಕಿಚ್ಚ ಅದನ್ನ ಅನೌನ್ಸ್ಮೆಂಟ್ ಮಾಡಿದ್ರು. ಆ ಟೈಮಲ್ಲಿ ಸುದೀಪ್ ಅವರು ಬರಲ್ಲ, ದಾವಣಗೆರೆಗೆ ಬರಲ್ಲ. ಅವಾಗ ಅವ್ರಿಗೆ ಒಂಥರ ಬೇಜಾರಾಗುತ್ತೆ, ಅವ್ರ ಮೇಲೆ ಇವ್ರ ಮೇಲೆ ಬೇಜಾರಾಗಿ ವೈಮನಸ್ಸಾಗಿ ಅವಾಗ ಅವ್ರ ಸಂಘಟನೆ ನಾನು ಮಾಡಲ್ಲ, ನನಗೆ ಸಂಘದಲ್ಲೇ ಬೇಡ, ನಾನು ಮಾಡಲ್ಲ ಅಂತ ನೇರವಾಗಿ ಅವ್ರೆಲ್ಲರಿದ್ರಿಗೆ ಹೇಳ್ಬಿಟ್ಟು ಅವ್ರು ನೆಕ್ಸ್ಟ್ ಅದನ್ನ ಕೈ ಬಿಡ್ಬಿಡ್ತಾರೆ. ಕಿಚ್ಚ ಪಿಕ್ಚರ್ ರಿಲೀಸ್ ಆಗುತ್ತೆ. ಆ ಟೈಮಲ್ಲಿ ಬ್ಯಾನರ್ ಇರಲ್ಲ, ಅವ್ರ ಮೇಲೆ ಬೇಜಾರ ಮಾಡ್ಕೊಂಡಿರ್ತಾರೆ. ಆ ಟೈಮಲ್ಲಿ ನಾವು ಬಟ್ಟೆ ಬ್ಯಾನರ್ ಹಾಕ್ತಿವಿ. ಆ ಟೈಮಲ್ಲಿ ಸುದೀಪ್ ಬಳಗ ಇತ್ತು ನೋಡಿ, ಆ ಕಿಚ್ಚ ಅಂತ ಏನ್ ಬಂತಲ್ಲ ಅದನ್ನ ನಾವು ಸೇರಿಸ್ತೀವಿ. ಕಿಚ್ಚ ಸುದೀಪ್ ಯುವಕರ ಬಳಗ ಅಂತ ಸ್ಟಾರ್ಟ್ ಆಗುತ್ತೆ. ಹೊಸ ಕುಂದವಾಡ ಅಷ್ಟೇ ನಮ್ದು, ಹಂಗಿತ್ತು. ಆ ಟೈಮಲ್ಲಿ ಮತ್ತೆ ಒಬ್ರು ಅಭಿಮಾನಿ ಉಟ್ಕೊಂತಾರೆ. ಅವರೇ ನಮ್ ಗಾಂಧಿನಗರದಲ್ಲಿ ಒಬ್ರು ವಸಂತ ಅಂತ ಇದಾರೆ, ನಿಮ್ಗೆ ಗೊತ್ತಿರ್ಬಹುದು. ಅವ್ರ ಹೆಸರು ಹೊನ್ನಪ್ಪ ಅಂತ. ಅವರು ಹೊನ್ನಪ್ಪಣ್ಣ ಅಂತ ನಾವು ಕರಿತಾ ಇದ್ವಿ. ಅವಾಗ ಜಿಲ್ಲಾಧ್ಯಕ್ಷ ಆದ್ರು, ನೂತನ ಜಿಲ್ಲಾಧ್ಯಕ್ಷ ಆಗಿ ಬಂದ್ರು. ಆಮೇಲೆ ಪೇಪರ್ ಅಲ್ಲೆಲ್ಲ ಬರ್ತಾ ಇತ್ತು. ಅವಾಗ ಹೇಳೋದು, ಇವತ್ತು ಕಿಚ್ಚ ಪಿಕ್ಚರ್ ಬಿಡುಗಡೆ, ಅದ್ರದ್ದು ಬಹಳ ಹೂವಿನಾರ ಹಾಕಿ ಕಟೌಟ್ ಮುಂದೆ ಹೂವಿನಾರ ಹಾಕ್ಬಿಟ್ಟು ಸಮಾರಂಭ ಮಾಡಿ ಸಿಡಿಮದ್ದು ಸಿಡಿಸಿ ಸಿಹಿ ಹಂಚಲಾಗುವುದು ಜಿಲ್ಲಾಧ್ಯಕ್ಷರಾದ ಹೊನ್ನಪ್ಪ ಅವರು ಮತ್ತೆ ಸಂಗಡಿಗರು ಅಂತ ಒಂದ್ 5 ಜನದ ಹೆಸರು ಬರುತ್ತೆ. ಅದು ನೋಡಿದಾಗ ನಮ್ಗೆ ಅನಿಸ್ತು, ಸಂಘಟನೆ ಮಾಡಿದ್ರು ಹಿಂಗೆಲ್ಲ ನಮ್ಮ ಹೆಸರುಗಳೆಲ್ಲ ಪೇಪರ್ನೇ ಬರ್ತಾವ ಅಂತ ನಮ್ಗೊಂದು ಆಸೆ. ಅವಾಗ ನಮ್ಮ ಹತ್ರ ಟಿಕೆಟ್ ಇರ್ಲಿಲ್ಲ. ಆ ಟೈಮಲ್ಲಿ ಹೊನ್ನಪ್ಪ ಅವ್ರ ಜೊತೆನಲ್ಲಿ ನಿಖಿಲ್ ಅವ್ರು ಇದ್ರು. ನನ್ ನೆನಪಿದೆ, ನಿಖಿಲ್ ಅವರು ಮತ್ತೆ ಹೊನ್ನಪ್ಪ, ನನ್ಗೊಂದ್ 4-5 ಜನದ ಹುಡುಗರು ಹೆಸರು. ಅವ್ರೆಲ್ಲಾರ್ನು ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ, ಸೇಮ್ ಇದೆ ವರ್ಷ ಟೈಮಲ್ಲಿ ಒಂದಿನ ನಾವು ಹೊನ್ನಪ್ಪ ಅವ್ರನ್ನ ಅವ್ರ ಸಂಗಡಿಗರು ಏನ್ ಸಂಘದವ್ರು ಇದ್ರು ಅವ್ರನ್ನೆಲ್ಲ ನಮ್ಮ ಹೊಸ ಕುಂದವಾಡಕ್ಕೆ ಬರ ಮಾಡ್ಕೊಳ್ತೀವಿ. ಏನಕ್ಕಾಗಿ ಅಂದ್ರೆ ಹೊಸ ವರ್ಷ ಕೇಕ್ ಕಟ್ ಮಾಡಕ್ಕೆ. ಆ ಕೇಕ್ ಮೇಲೆ ಹೆಸರು ಇರುತ್ತೆ, ಕಿಚ್ಚ ಸುದೀಪ್ ಯುವಕರ ಬಳಗ ಹೊಸ ಕುಂದವಾಡ ಅಂತ. ಪಟಾಕಿ ಎಲ್ಲ ಹಚ್ಚಿ ನೋಡಿ, ನಾವು ಸುದೀಪ್ ಅವ್ರಿಗೆಲ್ಲ, ಸುದೀಪ್ ಸಂಘದ ಅಧ್ಯಕ್ಷರಿಗೆ ಅವ್ರ ಸಂಗಡಿಗರಿಗೆ ಅದೊಂದು ಅಭಿಮಾನ. ನಮ್ಮೂರಲ್ಲೆಲ್ಲ ಜನ ಎಲ್ಲ ಸೇರಿಸಿ ಅದನ್ನ ನಾವು ಸ್ಥಾಪನೆ ಮಾಡಿ ಅಲ್ಲಿಂದ ಊಟ ಹಾಕಿದ್ವಿ. ಆಮೇಲೆ ಅವರು ನಮ್ಮ ಬಾಂಧವ್ಯದಲ್ಲಿ ಹಂಗೆ ಜೊತೆಗೆ ಬರ್ರಪ್ಪ ಏನಾರು ಇದ್ರೆ ಬರ್ರೋ ಅಂತ ಒಂದ್ 3-4 ಸರಿ ಬಂದ್ರು. ಅದಾದ್ಮೇಲೆ ಅವ್ರಿಗೆ ಏನಾಯ್ತು, ಹೊನ್ನಪ್ಪ ಅವ್ರಿಗೆ ಮಹಾನಗರ ಪಾಲಿಕೆಯಲ್ಲಿ ಅಪಾಯಿಂಟ್ ಆಗ್ಬಿಡ್ತು. ಅವಾಗ ಅವರು ಆ ಕಡೆ ಹೋದ್ರು. ಅವಾಗ ಅಲ್ಲಿ ಯಾರು ಇರ್ಲಿಲ್ಲ. ಅವಾಗ ನಮ್ಮ ಮಂಜು ಇದ್ದಲ್ಲ, ಅವಾಗ ನಾನೇನಂದೆ, ಅಣ್ಣ ನೀನೇ ಮಾಡೋಣ, ಎಲ್ಲ ನಾವಿರ್ತೀವಲ್ಲ ಜೊತೆಗೆ ಅಂತ ಹೇಳಿದ್ದು. ಅವಾಗ ದಾವಣಗೆರೆ ಕಿಚ್ಚ ಸುದೀಪ್ ಯುವಕರ ಬಳಗ ಸ್ಟಾರ್ಟ್ ಆಯ್ತು. ಆ ಟೈಮಲ್ಲಿ ಹೊಸ ಕುಂದವಾಡ ಹೋಯ್ತು, ದಾವಣಗೆರೆ ಅಂತ ಬಂತು. ಅಲ್ಲಿಂದ ಸ್ಥಾಪನೆ ಆಗಿದ್ದು ಆ ಬಟ್ಟೆ ಬ್ಯಾನರ್. ಹಂಗೆ ಒಂದ್ ಬಟ್ಟೆ ಬ್ಯಾನರ್ ಬಂತು. ನೆಕ್ಸ್ಟ್ ಬಂದಿದ್ದೆ ಮೈ ಆಟೋಗ್ರಾಫಿಗೆ ನನಗೆ ಬಹಳ ಹೆಮ್ಮೆ ಆಗುತ್ತೆ ನಮ್ಮ ಮಂಜು ಬಗ್ಗೆ. ಯಾಕೆ ನಿಮ್ ಫ್ಯಾಮಿಲಿಗೆ ಬೇಕು ಅಂತ ಕೇಳ್ತಾ ಇದ್ರಿ, ನಾನು ಅಲ್ಲಿಗೆ ಬಂದ್ಬಿಡ್ತೇನೆ. ಕಿಚ್ಚ ಸುದೀಪ್ ಯುವಕರ ಬಳಗ, ಕಿಚ್ಚ ಸುದೀಪ್ ಸೇನಾ ಸಮಿತಿ ನಮ್ಮಪ್ಪಂದಲ್ಲ, ಅದು ನಮ್ದಲ್ಲ, ಅದು ಆಸ್ತಿ. ನಾವು ಒಂದು ಅಭಿಮಾನಿಗಳು ಅಷ್ಟೇ. ಅದೆಲ್ಲ ಜನಗಳೆಲ್ಲ ಸೇರಿ ಅಭಿಮಾನಿಗಳೆಲ್ಲ ನಮ್ಗೆ ಕರ್ಕೊಂಬಂದಿಲ್ಲಿ ಕೂರ್ಸಿರೋದಷ್ಟೇ. ಅಣ್ಣ ನೀವಿದ್ರೆ ನಮ್ಗೆ, ನಾವು ಸಣ್ಣವರಿದ್ದಾಗಿಂದ ಯಾರ್ಯಾರು ನಿಮ್ ಜೊತೆ ಬಂದಿವಿ, ಅವ್ರು ಯಾರ್ಯಾರು ಏನೇನು ಅಂತ ಗುರ್ತಿಸಿ ಕರ್ಕೊಂಡ್ ಬಂದ್ಬಿಟ್ಟು ಈಗ ಅವ್ರಿಗೆ ಟಿಕೆಟ್ ಕೊಡುವಂತ ವ್ಯವಸ್ಥೆ ಎಲ್ಲ ಮಾಡ್ತೀರಿ ಅಂತ. ಅದು ಬಿಟ್ಟು ಪಟ್ಟ ಏನಲ್ಲ, ಅದ್ರ ಮೇಲೆ ಕಿರೀಟ ಏನಿಲ್ಲ. ಬೈ ದ ವೇ ಇನ್ನೊಂದು ಗೊತ್ತಿರ್ಲಿ, ಯಾವ್ದೇ ಚಿತ್ರರಂಗದ ನಟರು, ಯಾವ ಕಿಚ್ಚ ಸುದೀಪ್ ಸೇನಾ ಸಮಿತಿ ಆಗಿರ್ಬೋದು, ಬೇರೆ ಬೇರೆ ಸಂಘಟನೆಗಳಾಗಿರ್ಬೋದು, ಯಾವ ಅಧ್ಯಕ್ಷರಿಗೂ ಕೂಡ ₹1 ಯಾರು ಕೂಡ ಕೊಡಲ್ಲ. ನಮ್ಮ ಸ್ವಂತ ದುಡಿಮೆಯಲ್ಲಿ ನಾವು ಹೋಗ್ಬಿಟ್ಟು ನಮ್ಮ ಅಭಿಮಾನಕ್ಕೆ ನಾವೆಲ್ಲ ಅದನ್ನ ಸೆಲೆಬ್ರೇಷನ್ ಮಾಡ್ಕೊಂಬಾರ. ಇದು ತುಂಬಾ ಜನಕ್ಕೆ ತಪ್ಪು ಅಭಿಪ್ರಾಯ ಇದೆ. ಏನೋ ಇವ್ರ ಸಂಘದವರು ಅಧ್ಯಕ್ಷರುಗಳು ಇವ್ರಿಗೇನೋ ಅಲ್ಲಿಂದ ಫಂಡ್ ಕಳಿಸ್ಬಿಡ್ತಾರೇನೋ, ಆ ದುಡ್ಡಿನ ಆಸೆಗೆ ಹಂಗ್ ಮಾಡ್ತಾರೇನೋ, ಅವೆಲ್ಲ ಇಲ್ಲ, ಏನಿಲ್ಲ. ನಮ್ಗೆ ಬೇಜಾರಿಷ್ಟೇ, ಬೇರೆ ಏನಿಲ್ಲ. ಮೊನ್ನೆ ಬಂದಿರೋ ವ್ಯಕ್ತಿ ಬಿಳೆ ಅಂಗಿ ಹಾಕೊಂಡು ನನ್ ಮುಂದ್ಗಡೆ ನಿಂತ್ಕೊಂಡು ನಾನು ಅಧ್ಯಕ್ಷ ತಗೋಬೇಕು, ನಾನ್ ಕೇಳ್ತಾ ಇರೋದು, ಏನಕ್ಕೆ ನಿನಗೆ ಅಧ್ಯಕ್ಷ ಹೇಳು. ಎಕ್ಸಾಂಪಲ್, ಅಧ್ಯಕ್ಷ ಅಂದ್ರೆ ಏನು, ಅದ್ ಸ್ಥಾನದ್ದು ಗೌರವ ಹೇಳು. ಸರ್, ನಾವು ನಮ್ಮಣ್ಣ ಬಟ್ಟೆ ಬ್ಯಾನರ್ ಮಾಡಿಸುವಾಗ 3 ದಿನ ಮುಂಚೆ ಅಲ್ಲೇ ಇರೋದು. ಅದಾಯ್ತು, ಮೈ ಆಟೋಗ್ರಾಫ್ ಬಂತು. ಯಾರ್ಯಾರು ಆಟೋಗಳಿದಾವೆ ದಾವಣಗೆರೆಯಲ್ಲಿ, ಎಲ್ಲಾ ಆಟೋಗಳ ಮೇಲೆ ಫಸ್ಟ್ ಅವನು ಶಾಂತಿ ನಿವಾಸ ಬಂದಾಗ
ಮೇಲ್ಗಡೆ ಬರ್ಸ್ತಾನೆ. ಆಟೋದ ಮೇಲೆ ಹೆಸರು ಬರ್ಸಿ ಫಸ್ಟ್ ಶಾಂತಿ ನಿವಾಸ ಮೇಲ್ಗಡೆ ಆಟೋದ ಮೇಲೆ ಬರೀತಾನೆ. ಅಲ್ಲಿ ಸುದೀಪ್ ಅಣ್ಣನ್ ಚಿತ್ರ ಬರೀತಾನೆ. ಒಂದು ನಮ್ಮಣ್ಣ ಅಂತ ಬರುತ್ತೆ, ಮತ್ತೆ ಅದನ್ನ ತೆಗಿತಾನೆ, ನಮ್ಮಣ್ಣ ಬರ್ಸ್ತಾನೆ, ಮತ್ತೆ ಫೋಟೋ ಬರೀತಾನೆ. ಆ ಮೂವಿ ಕಂಟೆಂಟ್ದು ಏನು ಫೋಟೋ ಇತ್ತು ಆ ಫೋಟೋ ಫ್ರೇಮ್ ಅಲ್ಲಿರುತ್ತೆ. ಹೌದು. ಚಿತ್ರದುರ್ಗಕ್ಕೆ ಹೋಗಿ ಫೋಟೋ ಬರ್ಸ್ಕೊಂಡ್ ಬರ್ತಿದ್ದ ಅವನು. ಹ್ಮ್. ವಾಲಿ, ಕಿಚ್ಚ, ಮತ್ತೆ ಈ ಭಾರತ ಬಂತು, ಅದಾದ್ಮೇಲೆ ಇದು ಚಂದು ಬಂತು. ಆ ಮೂವಿಗಳೆಲ್ಲ ಬರುವಾಗ ಎಲ್ಲಾ ಮೂವಿಗೂ ನೀವೇ ಹೇಳಿ, ವರ್ಷಕ್ಕೊಂದ್ ಮೂವಿ ಬರುತ್ತೆ ಆ ಟೈಮಲ್ಲಿ. ಹೌದು. ಪ್ರತಿ ವರ್ಷಕ್ಕೊಂದ್ ಮೂವಿಲಿ ಮೇಲ್ಗಡೆ ಹೆಸರು ಬರ್ಸ್ತಾನೆ, ಮತ್ತೆ ಫೋಟೋ ಹಾಕ್ಸ್ತಾನೆ. ಅದು ಏನಾಯ್ತು, ದಾವಣಗೆರೆಲೆಲ್ಲ ಆಟೋ ಓಡಾಡ್ತಿತ್ತು. ಅವಾಗ ಅಣ್ಣ ನಾನು ಸುದೀಪ್ ಅಭಿಮಾನಿ, ಅಣ್ಣ ನಾನು ಸುದೀಪ್ ಅಭಿಮಾನಿ. ಅವ ನಮ್ಮಣ್ಣ ಏನ್ ಮಾಡ್ತಿದ್ದ, ಅಯ್ಯ ಬರ್ರಪ್ಪ ಮತ್ತೆ ಎಲ್ಲ ಸೇರ್ ಮಾಡೋಣ, ಎಲ್ಲ ಸೇರ್ ಮಾಡೋಣ. ಅವಾಗ ಆಟೋ ಸ್ಟ್ಯಾಂಡ್ ಇಂದ ಸ್ಥಾಪನೆ ಆಗಿದ್ದು, ಕಟ್ಟಿದ್ದು ಹಂಗ್ ಕಟ್ಟಿದ್ದದು. ರಂಗ SSLC. ಹಾ, ಅರುಣಾ ಸರ್ಕಲ್ ಬಂತ್ ನೋಡಿ, ಅವನ್ ಆಟೋ ಅಲ್ಲಿ ಓಡಿಸಿದ್ದ. ಅರುಣಾ ಸರ್ಕಲ್ ಅಲ್ಲಿ ನನ್ಗೆ ಈಗಲೂ ನೆನಪಿದೆ, ನಮ್ ಚಂದ್ರಣ್ಣ ಅಂತ ಇದ್ದ, ಮತ್ತೆ ಅದಾದ್ಮೇಲೆ ಪರ್ಸಣ್ಣ ಅಂತ ಇದ್ದ. ಅವ್ರಿನ್ನೂ ತುಂಬಾ ಜನ, ಅವರೆಲ್ಲ ನಮ್ಮ ಅಣ್ಣನ ಅಭಿಮಾನಿಗಳು. ನಾನು ಅವಾಗ ನಂದಿನಿ ಹಾಲಿಂಗ್ ಗಾಡಿ ಓಡಿಸ್ತಿದ್ದೆ. ಅವಾಗ ಅವನು ಅದು ಪ್ಯಾಸೆಂಜರ್ ಆಟೋ ಹೊಡಿತಿದ್ದ. ನಾವ್ ಏನ್ ಜೊತೆಗೆ ಅಷ್ಟೇ, ನಮ್ಮಣ್ಣ ಬಾರ್ಲೆ ನಾಳೆ ಅಂದ್ರೆ ನಾವ್ ಹೋಗೋರಷ್ಟೇ, ಅದ್ ಬಿಟ್ರೆ ನಾನು ಹೋಗಿಲ್ಲ. ನಾನ್ ನಿಜವಾಗ್ಲೂ ಅಲ್ಲಿ ನಾನ್ ಕಾಲಿಟ್ಟಿದ್ದು ಯಾವಾಗಪ್ಪ ಅಂದ್ರೆ ಮೈ ಆಟೋಗ್ರಾಫ್ ಪಿಕ್ಚರ್ ಇಂದ. ಮೈ ಆಟೋಗ್ರಾಫ್ ಪಿಕ್ಚರ್ ಸ್ವಂತ ನಮ್ದೇ ಏನೋ ಒಂಥರ ಸ್ಟೋರಿ ಬಂದಂಗ ಆಗ್ಬಿಡ್ತು ನಮಗೆ. ಅದು ನಮ್ಗೆ ಆ ಕಂಟೆಂಟ್ ಅದೆಲ್ಲ ಇಷ್ಟ ಆಯ್ತು. ಅರಳುವ ಹೂಗಳೇ ಆ ಸಾಂಗು, ಅದು ನಮ್ ಬಡತನಕ್ಕೂ ನಮಗ್ ಮ್ಯಾಚ್ ಆಗ್ತಾ ಇತ್ತು. ನಾವು ಏನಾದ್ರು ಸಾಧನೆ ಮಾಡ್ಬೇಕನ್ನೋ ಹುಚ್ಚು ನಮಗೆ ಸ್ಟಾರ್ಟ್ ಆಯ್ತು. ಅವಾಗ ನಾವು ತುಂಬಾ ಇನ್ವಾಲ್ವ್ಮೆಂಟ್ ಆಗಿ ಸ್ಟಾರ್ಟ್ ಆದ್ವಿ. ಇದು ಸಂಘಟನೆ ಹುಟ್ಟಿದ್ದು ಅವಾಗ ಅವನ ಅಧ್ಯಕ್ಷ ಆಗಿದ್ದು. ಇದು ಅಲ್ಲಿಂದ ಸ್ಥಾಪನೆ. ಅಲ್ಲಿಂದ ಪಾಪ ಅವ್ನು ಇವತ್ತಿಗೂ ನಾವು ಬಹಳ ಹೆಮ್ಮೆಯಿಂದ ಹೇಳ್ತೀವಿ. ಇವಾಗ ನೋಡಿರ್ಬೋದು ನೀವು, ಫಿಲ್ಮ್ ಟಾಕೀಸ್ ಮುಂದೆ ಎಲ್ಲಾ ಬ್ಯಾನರ್ಗಳಲ್ಲಿ ಮಂಜುದು ಫೋಟೋ ಹಾಕ್ತಾರೆ. ಯಾಕೆ ಅವ್ರು ಫೋಟೋ ಹಾಕ್ತಾರೆ? ಈಗ ಎಷ್ಟೋ ಜನ ನೀವು ನೋಡಿರ್ಬೋದು, ಒಂದು ಬ್ಯಾನರ್ ಮಾಡಿಸ್ಬೇಕು ಅಥವಾ ಏನೋ ಒಂದು ಮಾಡ್ಬೇಕು. ಈಗ ನೀವು ನನ್ನ ಹೆಸರು ಹೇಳ್ಬೇಕಂದ್ರೆ ನಾನ್ ನಿಮ್ಗೆ ಏನಾರು ಕೊಡ್ಬೇಕು. ಒಂದು ದುಡ್ಡು ಕೊಟ್ರು ನೀವು ಹಾಕ್ತೀರಿ, ಅಥವಾ ನಾನೇನೋ ಒಂದು ಅಭಿಮಾನ ಕೊಟ್ಟಿರ್ಬೇಕು. ಸುದೀಪ್ ಅಣ್ಣನ್ ಫೋಟೋ ಹಾಕ್ತಾರೆ, ಅವ್ರ ಅಭಿಮಾನ ಇದೆ. ಮಂಜು ಫೋಟೋ ಯಾಕೆ ಹಾಕ್ತಾರೆ? ನನ್ ಫೋಟೋ ಯಾಕೆ ಹಾಕ್ತಾರೆ? ಅವ್ರು ನೋಡಿದಾರೆ 27 ವರ್ಷದಿಂದ ನಾವ್ ಏನೇನ್ ಮಾಡ್ಕೊಂಡ್ ಬಂದಿವಿ. ಗೀತಾಂಜಲಿ ಥಿಯೇಟರ್ ಮುಂದೆ ಹೋಗಿ ನೋಡಿ ಕೇಳಿ, ಅವ್ರಿಗೆ ಅಶೋಕ ಥಿಯೇಟರ್ ಓನರ್ ಕೇಳಿ, ಮಂಜು ಯಾರು, ಗಣೇಶ್ ಯಾರು, ಅವನ ಜೊತೆ ಇದ್ದ ಹುಡುಗರು ಯಾರು, ಅವ್ರು ಏನ್ ಮಾಡ್ತಾ ಇದ್ರು. ನಾವು ವಾರಗಟ್ಲೆ ಮನೇನೆ ಸೇರ್ತಿರ್ಲಿಲ್ಲ. ನಾವೆಲ್ಲ ಹೆಂಗಪ್ಪ ಅಂದ್ರೆ ಊರಿಗೆ ಉಪಕಾರಿ, ಮನೆಗೆ ಮಾರಿಗಳು. ₹1 ದುಡಿಮೆ ಇಲ್ಲ. ನನ್ಗೆ ಇವತ್ತಿಗೂ ಬಹಳ ನೋವು ಏನಂದ್ರೆ, ನಮ್ಮಣ್ಣ ಕೊನೆ ಹಂತದವರ್ಗುನು ಒಂದು ರಾಜವೀರ ಮದಕರಿ ನಾಯಕ ಸಂಘ ಅಂತ ಮಾಡ್ತಾನೆ. ಯಾಕಂದ್ರೆ ವೀರ ಮದಕರಿ ಪಿಕ್ಚರ್ ರಿಲೀಸ್ ಆದ ಟೈಮಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೇಕು, ಅವಾಗ ಹೈಸ್ಕೂಲ್ ಮೈದಾನದಲ್ಲಿ ಮಾಡ್ತಾನೆ. ಅದು ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದು ಕಿಡಿಗೇಡಿಗಳು ನಮ್ಮಲ್ಲೇ ಏನ ಅಧ್ಯಕ್ಷ ಅಂತ ಹೇಳಿದ್ರು, ಈ ಅಧ್ಯಕ್ಷ ಸ್ಥಾನ ಅವನಿಗೆ ದೊರಕಬಾರ್ದು, ಅವನೇನ ಕಿಡಿಗೇಡಿ ಅಂತ ಅಲ್ಲಿ ಯಾರು ಬೇರೆಯವ್ರು ಸೇರ್ಕೊಂಡು 80-85 ಚೇರ್ಗಳನ್ನ ಮುರಿದಾಕ್ತಾರೆ. ಸುದೀಪಣ್ಣ ಬಂದ್ರು, ಅದನ್ನ ನೋಡಿದ್ರು, ಸೆಲೆಬ್ರೇಷನ್ ಆಯ್ತು, ಜನ ಸೇರ್ತು, ಅವ್ರು ಹೋಗ್ಬಿಟ್ರು. ಆದ್ರೆ ಅಲ್ಲಿದ್ದವನು ಅಧ್ಯಕ್ಷ ಅವನು. ಆ ಚೇರ್ಗಳೆಲ್ಲ ಕಾರ್ಯಕ್ರಮ ಮಾಡಿಸಿದವನು ಅವನು. ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾರು ಅಂತ. ಆ ಟೈಮಲ್ಲಿ ನನಗೆ ನೆನಪಿದೆ, ನಮ್ಮಣ್ಣ ಅವತ್ತಿನ ಕಾಲದಲ್ಲಿ ಅವನ ಹತ್ರ 3 ಆಟೋ ಇದ್ವು. ಆಟೋ ಎಲ್ಲ ಬಾಡಿಗೆ. ಯಾಕೆ ಅವನು ಬಾಡಿಗೆ ಬಿಡ್ತಾ ಇದ್ದ ಅಂದ್ರೆ, ಹಿಂದ್ಗಡೆ ಎಲ್ಲ ಸುದೀಪಣ್ಣಂದು ಇವು ಇತ್ವಲ್ಲ ಫೋಟೋಸ್, ಅದು ಎಲ್ಲಾ ಕಡೆ ಪ್ರಚಾರ ಆಗ್ಲಿ ಅಂತ. ಅವನು ಒಂಥರ ಹುಚ್ಚ. ಅವನಿಗೆ ಸುದೀಪಣ್ಣ ದಾವಣಗೆರೆ ತುಂಬಾ ಓಡಾಡ್ಬೇಕು, ಅವ್ರು ಎಲ್ಲರೂ ನೋಡ್ಬೇಕು ಅಂತ ಬಹಳ ಹುಚ್ಚ ಅವನು. ಆ ಟೈಮಲ್ಲಿ ನಾವೆಲ್ಲ ಬಸ್ಸಲ್ಲಿ ಕಂಡಕ್ಟರ್ ಆಗಿದ್ವಿ, ಮೈಲಾಲಿಂಗೇಶ್ವರ ಬಸ್ಸಲ್ಲಿ. ಹಂಗೆಲ್ಲ ನಮ್ ಕೆಲ್ಸ ಬೇರೆ, ಅವನದು ಕೆಲ್ಸನೇ ಬೇರೆ. ಅವನು ನಮ್ಮ ಮನೆಗೆ ಸೇರ್ತಿರ್ಲಿಲ್ಲ ಜಾಸ್ತಿ, ಬರೀ ಅಲ್ಲೇ ಇನ್ವಾಲ್ವ್ಮೆಂಟ್ ಮಾಡ್ತಾ ಇದ್ದ. ಸೊ ಈಗ ಸೆಂಟ್ರಿಗೆ ಅದೊಂದು ಹೇಳಿದ್ರಿ, ಯಾಕಂದ್ರೆ ಆ ಸಂದರ್ಭದಲ್ಲಿ ನಾನು ಕೂಡ ಕೇಳಿದ್ದೆ, ಈ ರಾಜವೀರ ಮದಕರಿ ನಾಯಕ ಟೈಮಲ್ಲಿ ಒಂದು ಗಲಭೆ ಆಗಿ ಚೇರ್ ಎಲ್ಲ ಇದೆ. ಹೌದು. ಸೊ ಆಗ ಬಂದಿದ್ದಂತ ಮಾತು, ಹೊರಗಡೆಗೆ ಬಂದಿದ್ದಂತ ಮಾತು ಏನಪ್ಪಾ ಅಂದ್ರೆ, ಇಲ್ಲ ಸುದೀಪ್ ಅವರು ಒಂದು ಜಾತಿಗೆ ಸೀಮಿತವಾಗಿ ಬಂದಿದ್ದಾರೆ, ಇದು ವೀರ ಮದಕರಿ ಅಂದ್ರೆ ಒಂದು ಕ್ಯಾಸ್ಟ್ಗಷ್ಟೇ ಸೀಮಿತವಾಗಿ ಬಂದಿದ್ದಾರೆ. ಸೊ ಅದಕ್ಕೆ ಬಂದಿದ್ದಕ್ಕೋಸ್ಕರನೇ ಅಭಿಮಾನಿಗಳು ಬೇಜಾರಾಗಿ ಮಾಡಿದ್ರು ಅಂತ ಆಗ ಬಂದಂತ ಒಂದು ಮಾತಿದು ಅಲ್ಲ. ಎಲ್ಲಾ ಕಡೆಗೂ ಈ ರೀತಿ ಹಬ್ಬಿದ್ದು ಖಂಡಿತ. ಒಳಗಡೆಗೆ ಈ ರೀತಿ ಇದೆ ಅಂತ ನಮಗೂ ಗೊತ್ತಿರ್ಲಿಲ್ಲ. ದಾವಣಗೆರೆಯಲ್ಲಿ ಹೇಳಿದ್ಮೇಲೆ ಗೊತ್ತಾಗಿತ್ತು. ದಾವಣಗೆರೆಯಲ್ಲಿ ಇದು ಬಂದಿದ್ದು ಇದೇ ಮಾತು. ಆದ್ರೆ ನೋಡಿ, ನಾನು ಹೇಳಿದ್ನಲ್ಲ, ಅದ್ರ ಹಿಂದೆ ಒಂದು 6 ಫಿಲಂ ಮಾಡುವಾಗ ನಮಗೆ ಸುದೀಪ್ ಅವ್ರ ನಾಯಕರಂತ ಗೊತ್ತೇ ಇಲ್ಲ. ನಾವ್ ಅದೇ ಹೇಳ್ತಾ ಇರೋದು, ಅಭಿಮಾನ ಹುಟ್ಟಿದ್ದು ಯಾವ್ದೋ ಒಂದು ಜಾತಿಯಿಂದ ಅಲ್ಲ. ಅಲ್ಲೆಲ್ಲ ನಮ್ಮ ಆಟೋ ಡ್ರೈವರ್ಗಳು ನಮ್ಮವ್ರು ಏನಿದ್ರು, ಅವರೆಲ್ಲ ಒಂದೊಂದ್ ಸಮಾಜದವರು ಬೇರೆ ಬೇರೆ ಇದ್ರು. ಕುರುಬ ಸಮಾಜದವ್ರು ಇದ್ರು, ಲಿಂಗಾಯತ್ ಸಮುದಾಯದವ್ರು ಇದ್ರು, ನಮ್ಮ SC ಸಮುದಾಯದವ್ರು ಇದ್ರು, ನಮ್ ನಾಯಕ ಸಮುದಾಯದವ್ರು ಇದ್ದು, ಬೇರೆ ಬೇರೆ ಎಲ್ಲಾ ಸಮುದಾಯದವರು ನಾವೆಲ್ಲ ಒಗ್ಗಟ್ಟಾಗಿದ್ವಿ. ನಾವು ಸುದೀಪ್ ಅಂದ್ರೆ ದಾವಣಗೆರೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಎಲ್ರು ಮಾಡ್ಬೇಕಪ್ಪ, ಆ ಸಮಾನತೆಯಿಂದಾನೇ ಬಂದವರು. ಅಲ್ಲಿದ್ದಂತ ಒಂದು ಬಳಗ, ಆ ರಾಜವೀರ ಮದಕರಿ ನಾಯಕ ಅಂತ ಏನ್ ಬಂತು, ಆ ಟೈಮಲ್ಲೇ ನೀವ್ ಹೇಳ್ದಂಗೆ ಚೇರ್ ಎಲ್ಲ ಮುರಿದು ಅವಾಗ ಹಬ್ಸಿದ್ರು.
ಆ ಟೈಮಲ್ಲಿ ಚಿಂದಿ ಆಗ್ಬಿಡ್ತು, ಆಯ್ತು. ಅದೆಲ್ಲ ಡಿವೈಡ್ ಆಯ್ತು. ಹ್ಮ್. 80,000 ನನ್ ನೆನಪಿದೆ ನಮ್ಮಣ್ಣ. ಆ 3 ಆಟೋ ಏನಿದ್ದು ಅವತ್ತಿನ ಟೈಮಲ್ಲಿ, ಆಟೋ ಏನ್ ಅವತ್ತಿನ ರೇಟ್ ಒಂದು 20,000 ರಿಂದ 30,000 ರೂಪಾಯಿ. ಹ್ಮ್. ಆ ಟೈಮಲ್ಲಿ 2 ಆಟೋ ಮಾರ್ತಾನೆ, ಮಾರ್ಬಿಟ್ಟು ಆ ಸಾಲ ತೀರಿಸ್ತಾನೆ. ಇನ್ ಮಿಕ್ಕಿದ್ದೇನ್ ಅಮೌಂಟ್ ಇತ್ತು ಆ ದುಡ್ಡಲ್ಲಿ ಮತ್ತೆ ಅವ್ನು ಆಟೋ ಓಡಿಸೋದು ತೀರ್ಸೋದು ಹಿಂಗೆಲ್ಲ ಮಾಡ್ಕೊಂಡೇನೆ ಹೋಗ್ತಾ ಇದ್ದವನು. ಆಮೇಲೆಲ್ಲ ಏನ್ ನಮ್ ಸಂಘಟನೆ ಆಯ್ತು, ಎಲ್ಲ ಹುಡುಗರು ಎಲ್ಲ ಸೇರ್ಕೊಂಡು ಸ್ವಲ್ಪ ಅಲ್ಲಿ ಇಲ್ಲಿ ದುಡ್ಡು ಹಾಕಿ ಅವನು ಸಾಲ ತೀರ್ಸಿದ್ರು. ಕೊನೆವರೆಗೂ ಅವನು ಇವತ್ತಿಗೂ ಬೇಕಾದ್ರೆ ನಿಮ್ಗೆ ಗೊತ್ತಿರ್ಬೇಕು, ದಾವಣಗೆರೆ ನಯನಪ್ಲೆಕ್ಸ್ ಅಂದ್ರೆ ನಮ್ಗೆಲ್ಲಾ ಗೊತ್ತು. ಫಿಲಂ ಇಂಡಸ್ಟ್ರಿಯಲ್ಲಿ ನಯನಪ್ಲೆಕ್ಸ್ ಹುಟ್ಟಾಕಿದ್ದು ಅಲ್ಲಿಂದಾನೇ ಬಂದಿದ್ದು. ಇವತ್ತು ನಯನಪ್ಲೆಕ್ಸ್ ಅವ್ರದ್ದು ಏನಿದೆ, ಒಂದು 20 ವರ್ಷದ ಬಾಂಧವ್ಯ ನಮ್ದು ಅವ್ರದ್ದು. ನಾವೊಂಥರ ಫ್ಯಾಮಿಲಿನೇ ಹೆಚ್ಚು. ಯಾಕೆ, ಸುದೀಪ್ ಅವ್ರದ್ದು ಪಿಕ್ಚರ್ ಬಿಡುಗಡೆ ಆದ್ರೆ ನಮ್ಮಣ್ಣ ಬೆಳಗ್ಗೆ ಅಲ್ಲಿ ಹೋದ್ರೆ ಬೆಳಗ್ಗೆ ಮತ್ ದಿನ 3-4 ದಿನ ಅಲ್ಲೇ ಇರ್ತಾರೆ, ಮನೆಗೆ ಸೇರ್ತಾ ಇರ್ಲಿಲ್ಲ. ಅವನು ಅಷ್ಟು ಹುಚ್ಚ ಅಭಿಮಾನಿ. ಆ ಬ್ಯಾನರ್ ಅಂತ ಏನ್ ವಿಚಾರ ಬಂತು, ಆ ಬ್ಯಾನರ್ನ ಬಟ್ಟೆ ಬ್ಯಾನರ್ ಇಂದ ಡಿಜಿಟಲ್ ಬ್ಯಾನರ್ ಬಂದಿದ್ದೆ ಫಸ್ಟ್ ಬೆಂಗಳೂರಲ್ಲಿ. ಜಗ್ಗಿ ಅಂತ ಇದಾರೆ ನಮ್ಮ ಡಿಜಿಟಲ್, ಆ ಜಗ್ಗಿ ಅವ್ರ ಹತ್ರ ಹೋಗಿ ಮಾಡ್ಸ್ಕೊಂಡ್ ಬರ್ತಿದ್ದ ನಮ್ಮಣ್ಣ, ಮಾಡ್ಸ್ಕೊಂಡ್ ಬರ್ತಿದ್ದ ಇಲ್ಲಿಗೆ. ಫಸ್ಟ್ ಬ್ಯಾನರ್ ಡಿಜಿಟಲ್ ಬ್ಯಾನರ್ ಯಾರಾದ್ರೂ ಹಾಕಿದಾರಂದ್ರೆ ಅದು ಮೈ ಆಟೋಗ್ರಾಫಿಗೆ ಕುಂದವಾಡ ಮಂಜು ಅಂತ, ಯಾರು ಬೇಕಾದ್ರೂ ಕೇಳಿ ಹೇಳ್ತಾರೆ. ಆ ಟೈಮಲ್ಲಿ ನಿಮ್ಗೆ ಗೊತ್ತಿರ್ಬೇಕು, ರವಿಚಂದ್ರನ್ ಅವ್ರದ್ದು ಮೂವಿ ರಿಲೀಸ್ ಆಗುತ್ತೆ ಏಕಾಂಗಿ ಅಂತ. ಆ ಏಕಾಂಗಿ ಮೂವಿ ರಿಲೀಸ್ ಆಗೋ ಟೈಮಲ್ಲೇ ಮೈ ಆಟೋಗ್ರಾಫ್ ಮೂವಿ ರಿಲೀಸ್ ಆಗುತ್ತೆ, ಎರಡು ಕ್ಲಾಶ್ ನನ್ ನೆನ್ಪಿದೆ. ಹೌದು. ಅವಾಗ ಮನು ಅಂತ ಫೋಟೋ ಸ್ಟುಡಿಯೋದವರು ಒಬ್ರು ಅಧ್ಯಕ್ಷರಿದ್ರು. ಅವ್ರು ಏನ್ ಮಾಡಿದ್ರು ಅಂದ್ರೆ ಒಂದ್ ಸಣ್ಣದೊಂದು ಸ್ಟಿಕ್ಕರ್, ಕಲರ್ ಪೇಜ್ ಅಲ್ಲಿ ಒಂದು ಸ್ಟಿಕ್ಕರ್ ತಗೊಂಡ್ಬಂದು ಅಂಟಿಸ್ತಾರೆ, ಗೀತಾಂಜಲಿ ಥಿಯೇಟ್ರು ಪುಷ್ಪಾಂಜಲಿ. ಅದನ್ನ ನೋಡಿದ ತಕ್ಷಣ ನಮ್ಮ ಅಣ್ಣ ಹೇಳ್ತಾನೆ, ಈ ತರದ್ ನಾವ್ಯಾಕೆ ಕಲರ್ ಕಾಣಂಗೆ ನಮ್ಮ ಫೋಟೋಗಳು ಹಾಕ್ಸಿ ಯಾಕೆ ಮಾಡಿಸ್ಬಾರ್ದು ಅಂತ. ಅವಾಗ ಬೆಂಗಳೂರಲ್ಲಿ ಜಗ್ಗಿ ಅಣ್ಣ ನಮ್ಮ ಅಣ್ಣಂಗ್ ಪರಿಚಯ. ಅವ್ರು ಹೋಗಿ ಮಾತಾಡಿಸಿ ಫಸ್ಟ್ ಬ್ಯಾನರ್ ತಗೊಬಂದು ದಾವಣಗೆರೆಗೆ ಹಾಕ್ತಾರೆ. ಅಲ್ಲಿ ಸೈಕಲ್ ತುಳ್ಕೊಂಡು ಸುದೀಪ್ ಅವ್ರು ಬರ್ತಾ ಇರ್ತಾರೆ, ಆ ಫೋಸ್ ಹಾಕ್ತಾರೆ. ಅಲ್ಲಿದ್ದವರು ಎಷ್ಟು ಜನ ಗೊತ್ತಾ, ಮತ್ತು ಅಲ್ಲಿದ್ದವ್ರು ಒಂದು 10 ರಿಂದ 12 ಜನ ಅಷ್ಟೇ. ಅದು ಅಲ್ಲಿಂದ ಸ್ಥಾಪನೆ. ಅವಾಗ ನಂದೊಂದು ಫೋಟೋ ಹಾಕ್ತಾನೆ ನಮ್ಮಣ್ಣ. ಅವಾಗ ನಾನು ಅವನ ಜೊತೆ ಉಳಿತೀನಿ. ಅಲ್ಲಿಂದ ನಾನು ಸಂಘಟನೆಯ ಜೊತೆಗೆ ಅವನ ಜೊತೆಗೆ ಹೆಜ್ಜೆ ಇಟ್ಕೊಂಡ್ ಬರ್ತೀನಿ. ಇದು ಅಲ್ಲಿಂದ ಸ್ಥಾಪನೆ ಆಗಿದ್ದು. ಓಕೆ. ಸೊ ಈ ಅಭಿಮಾನಿಗಳ ಸಂಘ ಈ ಮಾಡೋದಕ್ಕೆ ಇಷ್ಟೆಲ್ಲ ಶ್ರಮ ಇದೆ, ಇಷ್ಟೆಲ್ಲ ಕಷ್ಟಗಳಿದಾವೆ. ಯಾಕೆಂದ್ರೆ ನಿಮ್ಮ ಅಣ್ಣವರು ತುಂಬಾ ಕಷ್ಟಪಟ್ಟಿದ್ದಾರೆ, ಇಷ್ಟೊತ್ತು ಹೇಳಿದ್ರಿ ಅವ್ರು ಏನೇನೆಲ್ಲ ಸ್ಟ್ರಗಲ್ ಪಟ್ರು ಏನು ಅಂತ. ಸೊ ಇದೆಲ್ಲ ಆದ ನಂತರ ನೀವು ಅವ್ರ ಜೊತೆಲೆಲ್ಲ ನೋಡ್ಕೊಂಡು ಬಂದಿದ್ದೀರಾ. ಸೊ ಹಾಗಾಗಿ ಇವತ್ತು ಅವ್ರು ಇಲ್ಲ, ಅದನ್ನೆಲ್ಲ ಹೇಳ್ಕೊಳಕ್ಕೆ ಅವ್ರ ಮೂಲಕ ಇವತ್ತು ನೀವು ಹೇಳ್ತಾ ಇದ್ದೀರಾ. ಸೊ ನಾನೇನಂದ್ರೆ, ಈಗ ನಿಮ್ದು ನೀವು ಜಿಲ್ಲಾಧ್ಯಕ್ಷರ ಆದ್ಮೇಲೆ ಈ ಪ್ರಕ್ರಿಯೆ ಹೆಂಗಾಯ್ತು, ಈ ಅಧ್ಯಕ್ಷ ಸ್ಥಾನ ಪ್ರಕ್ರಿಯೆ? ಸೊ ಇಲ್ಲ ಈ ಸಂಘದ ಸದಸ್ಯರು ಸೇರಿ ಮಾಡೋದಾ, ಅಥವಾ ಸುದೀಪ್ ಅವರು ಅಲ್ಲಿಗೆ ಕರೆಸ್ಬಿಟ್ಟು ಅಲ್ಲಿರ್ತಕ್ಕಂಥವ್ರಿಗೆಲ್ಲ ಹೇಳಿ ಇವ್ರು ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳೋದಾ? ಯಾವ ರೀತಿ ಇದು ಪ್ರಕ್ರಿಯೆ ಆಯ್ತು? ಈಗ ನನಗೆ ಕಳೆದ 2 ವರ್ಷದಿಂದ, ನಮ್ಮ ಅಣ್ಣನ್ಗೆ 2 ವರ್ಷದ ಹಿಂದೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯ್ತು ಅವನಿಗೆ. ಓಕೆ. ಅವನು ಹಿಂಗೆ ಜಾಸ್ತಿ ಅದೇ ಹೇಳಿದ, ನಮ್ಮ ಮನೆಗೆ ಏನ್ ಸೇರ್ತಾ ಇಲ್ಲ, ಹಿಂಗೆ ಹೊರಗಡೆ ಆರೋಗ್ಯದ ಕಡೆ ಗಮನ ಇಲ್ಲ, ಹಿಂಗೆ ಅಡ್ಡಾಡ್ಕಂತ ಹಿಂಗೆ ಹೋಗ್ತಾ ಇದ್ದ. ಯಾವ್ದೇ ಮಾರಿ ಹಬ್ಬ ಎಲ್ಲೇ ಆದ್ರೂ ಅಲ್ಲೊಂದು ಫ್ಲಕ್ಸ್ ಹಾಕೋದು, ಸುದೀಪ್ ಅಣ್ಣನ್ ಕಟೌಟ್ ಇದ್ರೆ ಅಲ್ಲಿಗೆ ಹೋಗಿ ಒಂದು ಹಾರ ಹಾಕೋದು. ಅವನದೊಂದು ಅಭಿಮಾನಿ ಬಳಗ, ಯಾವಾಗ್ಲೂ ಅವ್ನು ಹಂಗೆ ಕಟ್ಕೊಂಡು ಹೋದ. ನಾನು ಅವನ ಜೊತೆ ಹೆಜ್ಜೆ ಇಟ್ಕೊಂಡ್ ಬಂದಿದ್ನಲ್ಲ. ನಾನು ಹಿಂದ್ಗಡೆ ಕೆಲಸ ಮಾಡ್ತಿದ್ದೆ ಹೆಂಗೆ ಅಂದ್ರೆ, ನನ್ನೊಂದು ಸಂಘದಲ್ಲಿ ಒಂದು ಕಾರ್ಯದರ್ಶಿ ಅಂತ ನನ್ಗೊಂದು ಪೋಸ್ಟ್ ಕೊಟ್ಟಿದ್ದ. ನಾನು ಹೆಂಗ್ ಮಾಡ್ತಿದ್ದೆ ಅಂದ್ರೆ, ಮುಂದ್ಗಡೆ ನಮ್ಮ ಅಣ್ಣ ಎಲ್ಲ ಮಾಡಿದ್ರೆ ನಾನು ಹಿಂದ್ಗಡೆಯಿಂದ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತೀನಿ. ಏನ್ ಕೆಲಸ, ಈಗ ಅಜಯ್ ಅವ್ರು ಇದ್ದೀರಿ, ನಾನು ಅಜಯ್ ಅವ್ರದ್ದು ಏರಿಯಾಗೆ ಬರ್ತೀನಿ. ಎಕ್ಸಾಂಪಲ್ ನಿಟ್ಟೋಳಿಗೆ ಬರ್ತೀನಿ, ಅಜಯ್ ಇಲ್ಲಿ ಸುದೀಪ್ ಅಣ್ಣನ ಅಭಿಮಾನಿಗಳು ಯಾರ್ಯಾರು ಅಣ್ಣ ಇದು ಇಲ್ಲಿದಾರಣ ಅಲ್ಲಿ, ಮತ್ತೆಲ್ಲ ಒಂದು ಗುಂಪು ಮಾಡ್ಕ, ಒಂದ್ 15-20 ಜನ ನೀವು ಬ್ಯಾಚ್ ಮಾಡ್ಕೊಂಡ್ರೆ ನಿಮ್ದೊಂದು ಸಂಘ ಅಂತ, ನಿಮ್ದೊಂದು ಏರಿಯಾದೊಂದು ಬ್ಯಾನರ್ ಹಾಕಿ ಅಲ್ಲಿ ಹಾಕೊಂಬರ್ರಪ್ಪ, ನಮ್ ಸುದೀಪ್ ಅಣ್ಣನ ಪಿಕ್ಚರ್ ರಿಲೀಸ್ ಆಗ್ತೈತಿ, ನಾವ್ ಯಾಕೆ ಅಲ್ಲಿ ಹೋಗಿ ಒಂದು ಬ್ಯಾನರ್ ಹಾಕ್ಬಾರ್ದು, ನಿಮ್ ಏರಿಯಾದೊಂದು ಹೆಸರು ಇರುತ್ತಲ್ಲ, ಅಭಿಮಾನಿಗಳು ಇಲ್ಲಿಗೆ ಸೀಮಿತನ, ನಾವ್ ಹೋಗಿ ಮಾತಾಡೋದು. ಹೌದಣ್ಣ, ಹಂಗಾರೆ ನಾವು ಮಾಡ್ತೀವಿ. 15 ಜನ ಅಂದವ್ರು 30-35 ಜನ, ಒಂದ್ ದೊಡ್ಡ ಬ್ಯಾನರ್ ಆಯ್ತು. ಎಲ್ಲಿ ನಿಟ್ವಳ್ಳಿ ಒಂದು ಸರ್ಕಲ್ ಭಾಗದಲ್ಲಿ ಹೋಗ್ತೀವಿ ಅಣ್ಣ, ಅಲ್ಲಿ ಯಾರು ಅಲ್ಲಿ ಅಭಿಮಾನಿಗಳು ಯಾರಿದ್ರು ಅವ್ರ ಸಂಘಟನೆ. ವಿನೋಬ ನಗರದಲ್ಲಿ ಹೋಗ್ತೀವಿ, ಅಲ್ಲಿ ಅಭಿಮಾನಿಗಳೆಲ್ಲ ಹೇಳ್ತೀವಿ. ಈಗ ನಮ್ ಗಾಂಧಿನಗರದಲ್ಲಿ ಹಳೆ ಅಭಿಮಾನಿಗಳೆಲ್ಲ ಇದ್ರು, ಅವ್ರಿಗೂ ಮಾತಾಡ್ತೀವಿ. ಅವ್ರು ಹೇಳ್ತಾರೆ, ನಾನು ನಮ್ಮೆಲ್ಲ ಗೌರ್ಮೆಂಟ್ ಅಪಾಯಿಂಟ್ ಅಪ್ಪ, ನೀವ್ ಮಾಡಿ ಗಣೇಶ್, ನಂದು ಫೋಟೋ ಹಾಕಿ ಅದೇನಿದೆ ನಾವು ನಿಂತ್ಕೊಂಡಿದ್ ಮಾಡ್ತೀವಿ. ಹಿಂಗೆ ನಾವು ಬರೀ ದಾವಣಗೆರೆಯಲ್ಲಿ ಅಷ್ಟೇ ಮಾಡ್ಲಿಲ್ಲ. ಎಕ್ಸಾಂಪಲ್ ನಮ್ ಶಾಮ್ನೂರಲ್ಲಿ, ಕುಂದವಾಡದಲ್ಲಿ, ಕರೂರಲ್ಲಿ. ನಮ್ದು ಕರೂರಲ್ಲಿ ಪ್ರಾಪರ್ ಹೆಂಗಾಯ್ತು ಅಂದ್ರೆ, ಅಲ್ಲೆಲ್ಲ ನಾವು ಹುಟ್ಟಿ ಬೆಳೆದವ್ರೆಲ್ಲ, ನಮ್ದು ಮೂಲತಃ ನಮ್ದು ಬಂದ್ಬಿಟ್ಟು ಹೊಸ ಕುಂದವಾಡ, ನಾವು ಹುಟ್ಟಿದ್ದು. ಆದ್ರೆ ನಮ್ಮ ಅಪ್ಪಾಜಿ ಊರು ಕರೂರು. ಅಲ್ಲೆಲ್ಲ ನಮ್ಮ ಅಳಿಯ, ನಮ್ಮ ಮಾವ, ನಮ್ಮ ಅಣ್ಣ ತಮ್ಮಳೆಲ್ಲ ಅಲ್ಲಿದ್ರು. ಅವ್ರಿಗೂ ಯಾವಾಗ ನಮ್ಮ ಅಣ್ಣ ಒಡನಾಡಿ ಆಗಿದ್ದ, ಅಲ್ಲಿ ಒಂದು ಕಿಚ್ಚ ಸುದೀಪ್ ಯುವಕರ ಬಳಗ ಕರೂರು ಅಂತ ಮಾಡೋದು. ಈಗ ಕಿಚ್ಚ ಸುದೀಪ್ ಯುವಕರ ಬಳಗ ತುಂಬಿಗೆರೆ ಅಂತ ಮಾಡೋದು, ಕಿಚ್ಚ ಸುದೀಪ್ ಯುವಕರ ಬಳಗ ಅದಡಿ ಅಂತ ಮಾಡೋದು, ಬೆಳನೂರು, ತುರ್ಚಘಟ್ಟ, ಬಾತಿ, ಹಿಂಗೆ ಅದು ನಮ್ ಸುತ್ತ ಹಿಂಗೆ ಸ್ಟಾರ್ಟ್ ಆಯ್ತು. ಇಲ್ಲಿಂದ ಮೆಲ್ಲಕ್ ಸ್ಟಾರ್ಟ್ ಆಗಿದ್ದು ಹಿರೇಮಗಳಗೆರೆ ಆಯ್ತು, ಉಚ್ಚಂಗಿದುರ್ಗ ಆಯ್ತು, ಪಣಿಯಾಪುರ ಆಯ್ತು. ನಿಮ್ಗೆ ಗೊತ್ತಿರ್ಬೋದು, ಪಣಿಯಾಪುರ ನಮ್ ನಿಂಗರಾಜ್ ಅವರು
ಲಾರಿ ತಗೊಂಡು ಹಿಂದ್ಗಡೆ ಕಿಚ್ಚ ಅಂತ ಲಾರಿ ಹಿಂದ್ಗಡೆ ಮ್ಯಾಟಿಗೆ ಬರ್ಸ್ಕೊಂಡ್ ಬರೋದು, ಚಡ್ಡಿ ಹಾಕೊಂಡ್ ಬರ್ತಿದ್ದ. ಅವಾಗ ಬಂದು ಅಣ್ಣ 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 ನನ್ಗೊಂದ್ ಫೋಟೋ ಹಾಕೋಣ, ನನ್ಗೆ ಒಂದ್ ಬ್ಯಾನರ್ನಾಗ ಒಂದ್ ಫೋಟೋ ಹಾಕೋಣ ಅಂತ ಬರ್ತಿದ್ದ. ನಾವು ಅವ್ನಿಗೆ ಫೋಟೋ ಹಾಕಿದ್ದೆ ಎಲ್ಲಿಂದ ಅಂದ್ರೆ, ಅಂತ ದೊಡ್ಡ ಲಾರಿಯಾಗ ಹಿಂದ್ಗಡೆ ಕಿಚ್ಚ ಅಂತ ಬರೀತಾನೆ, ಅವ್ನಿಗೆ ಎಷ್ಟು ಅಭಿಮಾನ ಇರ್ಬೋದು. ಬಾರ ನೀನು ಬಾರ, ಆ ಹುಡ್ಗನ್ ಒಂದ್ ಫೋಟೋ ಹಾಕ. ಯಾರು ಆಟೋದಿಂದ ಬರ್ಸ್ತಾರೆ ಸುದೀಪ್ ಅಣ್ಣನ್, ಅವ್ನ್ ಕರೆದು ಒಂದ್ ಫೋಟೋ ಹಾಕ. ಪ್ರಾಮಾಣಿಕ ಸುದೀಪ್ ಅಣ್ಣನ್ ಅಭಿಮಾನಿ ಯಾರಿದ್ದಾರೆ ಅವರಿಗೆ ಹತ್ರ ಆಗ್ಬೇಕು ಸಂಘಟನೆ ಅನ್ನೋದು ನಮ್ಮ ಉದ್ದೇಶ. ಓಕೆನಾ? ಸುಮ್ನೆ ಏನೋ ಇವತ್ತು ಒಂದಿನ ಮಾಡಿ ಹೋಗ್ಬಾರ್ದು ಅಂತ ನಮ್ಮ ಉದ್ದೇಶ. ಅವತ್ತು ಸಂಘಟನೆ ಬಂದವರು, ಇವತ್ತು ಬಿಡಿ, ಇವತ್ತು ಅವರು ಏನೋ ಅವ್ರದೇ ಆದ ಒಂದ್ ರಂಗದಲ್ಲಿ ಅವ್ರು ಬೆಳೀತಾ ಇದಾರೆ. ಇವತ್ತಿಗೂ ಅವರು ಕಿಚ್ಚ ಅಂತಾನೆ ಅವ್ನ್ ಕರೀತಾರೆ, ಕಿಚ್ಚ ಪಣ್ಯಾಪುರ ನಿಂಗರಾಜ್. ಓಕೆ, ಅಭಿಮಾನ ಇದೆ, ತುಂಬಾ ಆತ್ಮೀಯರು ನಾವೆಲ್ಲ, ಬ್ರದರ್ಸ್ ಇದೇ ರೀತಿ ಇದೀವಿ. ಅವ್ನ ಮದ್ವೆ ಟೈಮಲ್ಲೆಲ್ಲ ನಾವೆಲ್ಲ ಹೋಗಿ ನಿಂತ್ಕೊಂಡಿದ್ ಮಾಡಿವಿ. ನನ್ ಮದ್ವೆ ಅವ್ರು ಬರ್ಲಿಲ್ಲ, ಯಾಕಂದ್ರೆ ನಾವು ಬೇರೆ ಕಡೆ ಹೋಗಿ ಮದ್ವೆ ಆದ್ರು, ಹಂಗಾಗಿ. ಬಟ್ ಇವತ್ತಿಗೂ ನಮ್ದು ಅವ್ರದ್ದು ಬಾಂಧವ್ಯ ಚೆನ್ನಾಗಿದೆ, ಬರ್ತಾರೆ ನಮ್ಮ ಮನೆಗೂ ಬರ್ತಾರೆ, ಅವ್ರು ನಮ್ಮ ಮನೆಗೆ ಹೋಗ್ತೀವಿ, ಅಣ್ತಂಬ್ಳಾಗಿದ್ದೀವಿ. ಹಿಂಗೆ ಅದು ಬಂದಿದ್ದು. ಅದು ಸ್ಟಾರ್ಟ್ ಆಗಿದ್ದು ನಾವಿಬ್ರು ಸಣ್ಣವರಲ್ಲಿ. ಅಲ್ಲಿಂದ ನಮ್ಮ ಅಳಿಯ ಬಂದ, ನಮ್ಮ ಅಣ್ತಂಬ್ಳು ಬಂದು, ನಮ್ಮ ಹುಡುಗರೆಲ್ಲ ಜೊತೆಗೆ ಸೇರ್ಕೊಂಡು ಎಲ್ಲರೂ ಸೇರ್ಕೊಂಡು ಮಾಡಿದವ್ರು. ಒಬ್ಬರಿಂದ ಕಿಚ್ಚ ಸುದೀಪ್ ಸೇನಾ ಸಮಿತಿ ರೆಡಿ ಆಗಿಲ್ಲ. ಸ್ಥಾಪನೆ ಆಗಿದ್ದು ನಾನು ಹೇಳನಲ್ಲ, ಹುಚ್ಚ ಮಹೇಶ್ ಇಂದ ಸ್ಥಾಪನೆ ಆಗಿದ್ದು. ಈ ಅಭಿಮಾನ ಹೆಂಗಾಯ್ತು ಅಂದ್ರೆ ಅದು ಮೀರಿ ಹೋಗ್ಬಿಡ್ತು. ನಾವ್ ಯಾವಾಗ ಇದು ಸಂಘಟನೆ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ನೋಡಿ, ಈಗ ಸುದೀಪ್ ಅವರು ನಮಗೆ ಪರಿಚಯ ಆಗಕ್ ಒಂದ್ ಕಾರಣ ಬೇಕಲ್ಲ, ಎಲ್ಲ ಕೋಇನ್ಸಿಡೆನ್ಸ್. ನಮ್ ಬಡಿಯಪ್ಪ ಅಂತ ಹೇಳಿದೆಲ್ಲ, ಚಂದ್ರು ಅಂತ. ಮತ್ತೆ ನಾನು ಬಡಿಯಪ್ಪ ಅಂತ ಅವಾಗ ತಗೊಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ, ಅವ್ನು ನನ್ನ ಫ್ರೆಂಡ್. ಅವನು ನಾನು ಅವ್ನ ಜೊತೆಗೆ ಇರ್ತಿದ್ವಲ್ಲ, ನಾನು ಅವ್ನಿಗೆ ಅಡ್ರೆಸ್ ಇಟ್ಬಿಟ್ಟಿದ್ವಿ, ನಾವು ಜೊತೆಗೆ ಇರ್ತಿದ್ವಿ. ಆ ಚಂದ್ರು ಅವ್ರದ್ದು ಏನಾಯ್ತು, ವಿಶ್ವಕರ್ಮ ಅವ್ರದ್ದು, ಅಲ್ಲಿ KP ನಂಜುಂಡಿ ಅವರು ಒಂದು ಕಾರ್ಯಕ್ರಮ ಮಾಡ್ತಾರೆ. ನಾವೇನ್ ಮಾಡಿದ್ವಿ, ನಮ್ದೊಂದು ಡೋಲ್ ಬಡಿಯೋದು ನಾವೊಂದು ಇದನ್ನ ಮಾಡ್ಕೊಂಡಿದ್ವಿ, ನಾಸಿಕ್ ಡೋಲ್. ಕಿಚ್ಚ ಸುದೀಪ್ ಯುವಕರ ಬಳಗ ಅಂತ ಬರ್ಸಿ, ಅದರಲ್ಲಿ ನಾನು, ನಮ್ಮ ವೆಂಕಟೇಶ ಕರೂರ್, ನಮ್ಮ ವೆಂಕಟೇಶ ಮತ್ತೆ ನಮ್ಮ ಕರೂರ್ ಹುಡುಗರು ಬಹಳ ಜನ ಇದಾರೆ, ಕೆಲವರು ಎಲ್ಲ ಅವರೆಲ್ಲ ಡೋಲ್ ಹೊಡಿಯೋದು. ನಮ್ ಕುಂದವಾಡದಲ್ಲಿ ಒಂದ್ 4 ಜನ, ನಮ್ ಚಂದ್ರ, ನಮ್ಮ ಆಲೇಶಿ, ನಾವೆಲ್ಲ ಡ್ರಮ್ ಬಡಿತಿದ್ವಿ. ಈ ಒಂದ್ 6 ಜನ ನಾವು ಬಡಿಯುವಾಗ ಅವನೇನ್ ಮಾಡ್ದ, ನಮ್ದು ಒಂದು ಸಮಾವೇಶ ಇದೆ, ಯಾಕೆ ಹೋಗಿ ಬರ್ಬಾರ್ದು ಬೆಂಗಳೂರಿಗೆ ಅಂತ. ನಾವು ಟ್ರೈನಲ್ಲಿ ಅವನ್ನೆಲ್ಲ ಹಾಕೊಂಡು ಹೋಗ್ತಿವಿ. ಅಲ್ಲಿ ಎಲ್ಲಿಂದ ಅಂದ್ರೆ ಅರಮನೆ ಮೈದಾನದಿಂದ ಹಿಡ್ದು ಅವ್ರದ್ದು ಯಾವ್ದೋ ಒಂದು ಫಂಕ್ಷನ್ ಹಾಲ್ವರೆಗೂ ಡ್ರಮ್ ಸೆಟ್ ಬಡ್ಕಂತ ಹೋಗ್ತೀವಿ. ಆ ನಾಸಿಕ್ ಡೋಲ್ ಇದೆ ಅಂತ ಬೆಂಗಳೂರಿಗೆ ಗೊತ್ತಾಗಿದ್ದೆ ಇಲ್ಲಿಂದ. ಅಲ್ಲೆಲ್ಲ ತಮಟೆ, ಅಲ್ಲೆಲ್ಲ ನಾಸಿಕ್ ಡೋಲ್ ಇರ್ಲಿಲ್ಲ. ಅಲ್ಲಿ ಆ ಕಿಚ್ಚ ಸುದೀಪ್ ಯುವಕರ ಬಳಗ ಅಂತ ಏನ್ ಹೆಸರು ಇರುತ್ತಲ್ಲ, ಅದನ್ನ ನೋಡಿ ಅಲ್ಲಿ ಯಾರೋ ಒಬ್ಬ ಅಭಿಮಾನಿ ಸಂಘದ ಅಧ್ಯಕ್ಷ ನಮ್ಮಣ್ಣಂಗ್ ಪರಿಚಯ ಆಗ್ತಾರೆ. ನಂದೊಂದು ಇದನ್ನ ಹಿಡ್ಕೊಳ್ಳೋ ಕಾರ್ಡ್, ಯಾವತ್ತಾರು ಸುದೀಪ್ ನೋಡಿರಿ? ಇಲ್ಲಣ್ಣ, ಸುದೀಪನ್ ತೋರ್ಸ್ಕೊಡ್ರಣ ಅಂತ ನಮ್ಮ ಅಣ್ಣ ಕೇಳ್ತಾರೆ. ಅವ್ರು ಒಂದಿನ ಹೇಳ್ತಾರೆ, ನಮ್ಮಣ್ಣ ಪಿಕ್ಚರ್ ರಿಲೀಸ್ ಆಗುತ್ತೆ, ನಾನು ಅವಾಗ ಕರಿತೀನಿ ಬಾ, ಸುದೀಪ್ ಅವ್ರನ್ನ ನೇರವಾಗಿ ಪರಿಚಯ ಮಾಡ್ತೀನಿ ಅಂತೇಳಿ ನಮ್ಮ ಅಣ್ಣಂಗೆ ಕರೆಸ್ತಾರೆ. ನಾವು ಕ್ರೂಸರ್ ಇದ್ವು ಅವಾಗೆಲ್ಲ, ಕ್ರೂಸರ್. ಈ ಡೊಳ್ಳೆಲ್ಲ ಹಾಕೊಂಡು ಹೋಗಕ್ಕೆ ನಮ್ಗೆ ಟ್ರೈನಲ್ಲಿ ಸರಿ ಹೋಗಲ್ಲ ಅಂತ ಕ್ರೂಸರ್ ಗಾಡಿಗಳೆಲ್ಲ ಮಾಡ್ಕೊಂಡು ನೋಡಿ. ನಿಮಗೆ ಗೊತ್ತಿರ್ಬೋದು, ನಾವು ಅಲ್ಲಿಂದ ಇಲ್ಲಿವರೆಗೆ ಏನ್ ಮಾಡ್ಕೊಂಡ್ ಬಂದ್ವಿ. ₹1 ಯಾರಾದ್ರೂ ಕೊಟ್ಟಿವಿ ಅಂತ ನಮ್ಮ ಹತ್ರ ಹೇಳಿ. ನಾವ್ ಯಾರ ಹತ್ರನೂ ₹1 ಇಸ್ಕೊಂಡಿಲ್ಲ. ಸುದೀಪ್ ಅಣ್ಣವರು ನಮ್ಗೆ ಯಾವತ್ತೂ ₹1 ಕೊಟ್ಟಿಲ್ಲ. ಇದು ಅಭಿಮಾನ ಪೂರ್ವಕ ನಾವ್ ಮಾಡ್ಕೊಂಡ್ ಬಂದಿದ್ದು, ನಮ್ಮ ಸ್ವಂತ ದುಡಿಮೆಯಿಂದ ನಾವ್ ಮಾಡಿದ್ವು, ಅಭಿಮಾನಿ. ಆ ಟೈಮಲ್ಲಿ ನಾವೇನು ಹೋದ್ವಿ, ಒಂದು ಫೋನ್ ಕರೆ ಬರುತ್ತೆ. ನಮ್ಮ ಅಣ್ಣ ಹತ್ರ ಒಂದು ಮೊಬೈಲ್ ಇತ್ತು ಅವಾಗ್ಲೇ, ಒಂದು ಟಾಟಾ ಇಂಡಿಕಾ, ಒಂದಿಷ್ಟುದ್ದ. ಒಂದು ಕರೆ ಬರುತ್ತೆ, ಇಲ್ಲ ಸುದೀಪ್ ಅವ್ರು ಸಿಗಲ್ಲಂತೆ, ಬರಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ನಾವು ಸುದೀಪ್ ಅವ್ರು ಮೀಟ್ ಮಾಡಿಸ್ತಾರ ಅನ್ನೋ ಖುಷಿಗೆ ನಾವೆಲ್ಲ ಇಲ್ಲೆಲ್ಲ ತರಗತಿ ಕೆಲಸ ಮಾಡೋ ಹುಡುಗರು ಎಲ್ಲ ಬ್ಯಾಚ್ ಮಾಡ್ಕೊಂಡು ಹೋಗ್ತೀವಿ, ಒಂದು 15 ಜನ. ಆ ತುಮಕೂರು ದಾಟಿನ ಮೇಲೆ ಹೇಳ್ತಾರೆ, ಸುದೀಪ್ ಅವ್ರು ಸಿಗಲ್ಲ, ಬರ್ಬೇಡಿ ಅಂತ. ಯಾರು ಕರೆದಿದ್ರಲ್ಲ ಆ ವ್ಯಕ್ತಿ ಹೇಳ್ತಾನೆ. ಈಗ ನಾವ್ ಅಲ್ಲಿ ಹೋಗ್ಬಿಟ್ಟಿವಿ, ಏನ್ ಮಾಡೋದು ನಮ್ಗೆ ಗೊತ್ತಿಲ್ಲ. ಆದ್ರೆ ಆ ಟೈಮಲ್ಲಿ ನನಗೆ ಬಹಳ ಹೆಮ್ಮೆ ಆಗುತ್ತೆ. ಒಂದು ಕಲರ್ ಪ್ರಿಂಟ್ ಅಲ್ಲಿ ಕನ್ನಡಪ್ರಭ, ಅವಾಗ ಉದಯವಾಣಿಲೇನೋ ಕನ್ನಡಪ್ರಭದಲ್ಲಿ ಬ್ಲಾಕ್ ಅಂಡ್ ವೈಟ್ ಬರ್ತಾ ಇತ್ತು, ಉದಯವಾಣಿಲಿ ಕಲರ್ ಬರ್ತಾ ಇತ್ತು. ಅಂದ್ರೆ ಸುದೀಪ್ ಅವ್ರದ್ದು ಏನಾರ ಹುಟ್ಟುಹಬ್ಬ ಇದ್ರೆ, ಪಿಕ್ಚರ್ ರಿಲೀಸ್ ಆದ್ರೆ ಅಲ್ಲಿ ಒಬ್ರು ಅವ್ರ ಫೋಟೋ ಹಾಕ್ಸ್ಬಿಟ್ಟು ಮೇಲ್ಗಡೆ ಶುಭಕೂರ್ ಅವರು ಅಂತ ಹಾಕ್ಸೋದು. ಅಲ್ಲಿ ಒಬ್ರು ರವೀಂದ್ರ ಸಿಂಗ್ ಅಂತ ಬರ್ತಾರೆ, ಅವ್ರದ್ದೊಂದು ಫೋಟೋ ಇತ್ತು, ಅವ್ರದ್ದೊಂದು ಮೊಬೈಲ್ ನಂಬರ್ ಹಾಕ್ಸಿರ್ತಾರೆ ಅವ್ರು. ನಾನು ಅದನ್ನ ಫೋಟೋ ಹೊಡೆದು, ನಮ್ಗೆ ಒಂದು ಹುಚ್ಚು, ಪೇಪರಲ್ಲಿ ಸುದೀಪ್ ಅವ್ರ ಫೋಟೋ ಬಂದ್ರೆ ಕಟ್ ಮಾಡಿ ಇಟ್ಕೊಳ್ಳೋದು. ಇವತ್ತಿಗೂ ನಮ್ಮ ಮನೇಲಿ ಟ್ರಂಕಲ್ಲಿ ಹಂಗೆ ಇದು. ಅವ್ರು ಯಾವಾಗಿಂದ ಬಂದ್ರು ನಮ್ಮ ಹತ್ರ ಅವನ್ನೆಲ್ಲ ಸ್ಟೋರೇಜ್ ಮಾಡಿ ಇಟ್ಟಿದ್ವಿ. ಆ ಟೈಮಲ್ಲಿ ನಮ್ಮನ್ನೇನು ಸುದೀಪ್ ಅವ್ರು ಭೇಟಿ ಮಾಡಿಸ್ತೀನಿ ಅಂತ ಹೇಳ್ತಾರೆ, ಅವ್ರು ಕೈ ಕೊಟ್ಬಿಡ್ತಾರೆ. ಅವಾಗ ನನಗೆ ಆ ಮೊಬೈಲ್ ನಂಬರ್ಗೆ ನಾನೊಂದು ಕರೆ ಮಾಡ್ತೀನಿ. ನನಗೆ ಈಗಲೂ ನೆನಪಿದೆ, BSNL ನಂಬರ್ ಇತ್ತು ಅವ್ರು. ನಮ್ಮ ಅಣ್ಣಂಗೆ ಹೇಳ್ತೀನಿ, ಅಣ್ಣ ಒಂದು ನಂಬರ್ ಇತ್ತು, ಫೋನ್ ಮಾಡೋದು. ಮಾಡ್ತೀವಿ. ಅಣ್ಣ ನಮಸ್ಕಾರ ಅಣ್ಣ, ನಮ್ಮ ಹೆಸರು ಗಣೇಶ್ ಅಂತ, ನಾವು ಕುಂದೋಡದವ್ರು, ಹಿಂಗೆ ಹೊಂಟಿದ್ವಿ, ಯಾರೋ ಒಬ್ರು ಕರ್ಸಿ ಹಿಂಗೆ ಮಾಡಿ, ಎಲ್ಲಿದ್ದೀರಿ ನೀವು? ತುಮಕೂರು ಹತ್ರ. ಒಂದು ಕೆಲಸ ಮಾಡಿ, ಸುದೀಪ್ ಅವ್ರ ಮನೆಯಲ್ಲಿ ಒಬ್ರು ಪಪ್ಪಿ ಅಂತ ಇದ್ರು, ಪಪ್ಪಿ ಅವ್ರ ನಂಬರ್ ಕೊಡ್ತೀನಪ್ಪ, ನಾನು ಕೊಟ್ಟೆ ಅಂತ ಹೇಳು, ಅಲ್ಲಿ ಹೋಗು ಮಾತಾಡ್ಸು,
ನೀವು ಹೆದರ್ಬೇಡಿ, ಸುದೀಪ್ ಅವ್ರು ಇಲ್ಲೇ ಇದ್ದಾರೆ ಬೆಂಗಳೂರಲ್ಲಿ, ನೀವು ಬಂದ್ಬಿಟ್ಟು. ಸರ್, ಈಗ ನಾನು ಹೇಳಕ್ ಬಂದಿದ್ದ ವಿಷಯ ಏನಪ್ಪಾ ಅಂದ್ರೆ, ಈ ಅಧ್ಯಕ್ಷ ಸ್ಥಾನ ಪ್ರಕ್ರಿಯೆ ಹೆಂಗಾಯ್ತು, ಆಯ್ಕೆ ಹೆಂಗಾಯ್ತು? ಸುದೀಪ್ ಸರ್ ಏನಾದ್ರು ಕರೆಸಿ ನಿಮ್ಗೆ ಆಯ್ಕೆ ಮಾಡಿದ್ರ, ಅಥವಾ ಇಲ್ಲ ನಿಮ್ಮ ಸದಸ್ಯರನ್ನೆಲ್ಲ ಸೇರಿ, ಇಲ್ಲ ಈ ಸ್ಥಾನಕ್ಕೆ ಈ ರೀತಿ ಖಾಲಿ ಇದೆ ಮತ್ತೆ ಹೆಂಗ್ ಮಾಡೋಣ ಅಂತ ನೀವೇನಾದ್ರು ಚರ್ಚೆ ಮಾಡಿದ್ರ, ಇಲ್ಲ ಸುದೀಪ್ ಅವರೇ ಮಾಡಿದ್ದ? ಅದ್ರ ಬಗ್ಗೆ. ಓಕೆ, ಇದು ನಾನ್ ಹೇಳ್ದಂಗೆ ಸಂಘಟನೆ ಅಂತ ಬಂದಾಗ ನಾವೆಲ್ಲಾ ಕಡೆನೂ ಹಿಂಗೆಲ್ಲ ಮಾಡ್ಕೊಂಡ್ ಬರ್ತಾ ಇದ್ವಿ. ನಮ್ಮ ಅಣ್ಣ ನಾನು, ನಮ್ದು ಆ ಸಂಘಟನೆಗಳು ಹಳ್ಳಿಗೂ ಹೋಯ್ತು, ತಾಲೂಕ್ ವೈಸು ಹೋಯ್ತು, ಮತ್ತೆ ಡಿಸ್ಟಿಕ್ ಲೆವೆಲ್ಗೆ ಹೋಯ್ತು, ಮತ್ತೆ ರಾಜ್ಯ ಕಮಿಟಿಗೆ ಹೋಯ್ತು. ನಾನು ಕಿಚ್ಚ ಸುದೀಪ್ ಸೇನಾ ಸಮಿತಿ ಒಳಗಡೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ ನಮ್ದು. ನಾನು ಅಲ್ಲಿಂದ ಯಾವಾಗ ಹೊರಗಡೆ ಮೀನ್ಸ್ ನಂದೇ ಆದ ಕೆಲಸದ ಒತ್ತಡದಲ್ಲಿ ನಾನು ಹೊರಗಡೆ ಬಂದೆ. ನಮ್ಮ ಅಣ್ಣ ಜಿಲ್ಲಾಧ್ಯಕ್ಷ ಆಗಿ ದಾವಣಗೆರೆಲಿ ಹಂಗೆ ಕಂಟಿನ್ಯೂ ಆಗ್ತಾ ಇದ್ದ. ಈಗ ನಮ್ಮ ಅಣ್ಣಂಗೆ ಯಾವಾಗ ಹೆಲ್ತ್ ಅಪ್ಸೆಟ್ ಆಯ್ತು, ಅವಾಗ ಅವ್ರು ಹೇಳಿದ್ದೇನಂದ್ರೆ, ಸುದೀಪ್ ಅಣ್ಣವ್ರ ಮನೆಯಿಂದಾನೆ ನಮ್ಗೆ ಹೇಳಿದ್ದು, ಇಲ್ಲ ನೀನೇ ಆಗ್ಬಿಡು ಜಿಲ್ಲಾಧ್ಯಕ್ಷ ಅಂತ. ನಾನು ಹೇಳಿದೆ, ಬೇಡ, ನಂದೇ ಆದ ಕೆಲಸ ಕಾರ್ಯಗಳಿದಾವೆ, ನಾನು ಅಲ್ಲಿ ಬರೋಕ್ಕಾಗಲ್ಲ, ನೀವು ಯಾರನ್ನ ಮಾಡಿದ್ರು ನಾವು ಅವ್ರ ಜೊತೆ ನಿಂತು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಅವ್ರು ಹೇಳಿದ್ದು, ನೀವೇ ಮಾಡಿ ಅಂತ, ನೀವು ಯಾರನ್ನಾರು ಮಾಡಿ ಅಂತ. ನಾನು ಯಾರಿಗಾರು ಒಬ್ರು ಮಾಡೋಣ ಅಂತ ನಾವು ಕೆಲವೊಬ್ಬರ ಹತ್ರ ಚರ್ಚೆ ಮಾಡಿದಾಗ ಅಲ್ಲಿ ಹೇಳಿದ್ದು, ನಾನು ಎಕ್ಸಾಂಪಲ್ ನಿಮಗೆ ಅಜಯ್ ಅವ್ರು ಮಾಡ್ತೀನಿ ಅಂದ್ರೆ, ಈಗ ಇನ್ನೊಬ್ರು ಸಿಟ್ಟಾಗ್ತಾರೆ, ಇನ್ನೊಬ್ರು ಅವ್ರನ್ನ ಮಾಡಕ್ ಹೋದ್ರೆ ಇವ್ರು ಸಿಟ್ಟಾಗ್ತಾರೆ. ಇವ್ರ ಮಧ್ಯೆನೆ ಯಾರಿಗೂ ಇಲ್ಲಿ ಸಮಸ್ಯೆ ಆಗೋದು, ಸಮಸ್ಯೆಗಳು ತುಂಬಾನೇ ಆಗ್ತಾ ಇದ್ವು. ಅದಕ್ಕೋಸ್ಕರ ನಾನೇನ್ ಹೇಳಿದೆ, ಆ ಸಂಘದ ಹೆಸರೇ ಬೇಡ, ಅಧ್ಯಕ್ಷ ಸ್ಥಾನನೇ ಬೇಡ, ದಾವಣಗೆರೆ ಕಿಚ್ಚ ಸುದೀಪ್ ಯುವಕರ ಬಳಗ, ಅದ ಕಿಚ್ಚ ಸುದೀಪ್ ಸೇನಾ ಸಮಿತಿ ಹಂಗೆ ಇದ್ಬಿಡ್ಲಿ, ನಾವೆಲ್ಲ ಸೇರಿ ಕೆಲಸ ಮಾಡ್ಕೊಂಡು ಹೋಗೋಣ, ಅವನೇ ಅಧ್ಯಕ್ಷ, ಯಾರು ನಮ್ಮ ಮಂಜುನೇ ಅಧ್ಯಕ್ಷ, ಹಂಗೆ ಇರ್ಲಿ ಅಂತ. 2 ವರ್ಷ ಆಯ್ತು, ಅದು ಹಂಗೆ ಕಂಟಿನ್ಯೂ ಆಗಿತ್ತು. ಮೊನ್ನೆ ರೀಸೆಂಟ್ ಆಗಿ ನನ್ಗೆ ರಾಜ್ಯ ಕಮಿಟಿಯಿಂದ ಏನು ನಮ್ಮ ರಾಜ್ಯಾಧ್ಯಕ್ಷರು ನವೀನ್ ಗೌಡ್ರು ಮತ್ತೆ ಜಗದೀಶ್ ಜಗ್ಗಿ ನಮ್ಮ ರಾಜ್ಯ ಕಮಿಟಿಯಲ್ಲಿ ಇರೋರು, ಮತ್ತೆ ವಿಶ್ವಣ್ಣ ಅಂತ ಸುದೀಪ್ ಅಣ್ಣವರು, ಅವ್ರದ್ದು ಸ್ಟಾರ್ಟಿಂಗ್ ಒಂದು 30 ವರ್ಷದ ಜೊತೆಗಿದೆ. ಅವರೆಲ್ಲ ನಾವು ಒಂದು ಒಳ್ಳೆ ಒಡನಾಡಿಗಳು. ಅವರು ನಮ್ಗೆ ಹೇಳ್ತಾ ಇರೋದೇನು ಅಂದ್ರೆ, ನೀನೇ ಆಗು ಅಂತ. ನಾನು ಅಧ್ಯಕ್ಷ ಅಂತ ಒಂದು ಸ್ಥಾನ ತಗೊಂಡು ನನ್ನ ಹೆಸರು ಹಾಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ತಕ್ಕಂತ ನಾನೊಂದು ಮೌಲ್ಯ ಕೊಡ್ಬೇಕಲ್ಲ. ನನಗೆ ಟೈಮ್ ಇಲ್ಲ, ನಂದೇ ಆದ ಕೆಲಸ ಕಾರ್ಯ ಬೇರೆದು, ನನ್ಗೆ ಅಲ್ಲಿ ಟೈಮ್ ಇಲ್ಲ, ನಾನು ಬರಲ್ಲ ಅಂತಾನೆ ನಾನು ಹೇಳಿದೆ 2 ವರ್ಷ. ಮೊನ್ನೆ ಏನಾಗಿದೆ, ಈ ಮ್ಯಾಕ್ಸ್ ಮೂವಿ ಆಯ್ತಲ್ಲ, ಆ ಮೂಮೆಂಟ್ ಅಲ್ಲಿ ನನ್ಗೆ ನನ್ನ ಅಧ್ಯಕ್ಷ ಮಾಡ್ಬೇಕಂತ ಅವರು ರೆಡಿಯಾಗಿ ಎಲ್ಲ ಪೇಪರ್ ನ್ಯೂಸ್ ಎಲ್ಲ ಕೊಡೋದಕ್ಕೆ ರೆಡಿ ಮಾಡಿದ್ರು. ನನ್ಗೆ ಹಂಗೆ ಇಂಡೈರೆಕ್ಟ್ ನ್ಯೂಸ್ ಬಂತು. ನಾನು ಹೇಳಿದೆ, ದಯವಿಟ್ಟು ನನ್ನ ಹೆಸರನ್ನ ತೆಗೆದ್ರೆ ಚೆನ್ನಾಗಿರಲ್ಲ, ಬೇಡ ನಾನು ಮಾಡೋದೇ ಇಲ್ಲ ಅಂತ ಖಂಡಿತವಾಗಿ ಹೇಳ್ಬಿಟ್ಟಿದೆ. ಅವ್ರು ಅಲ್ಲಿಗೆ ಬಿಟ್ರು, ಅಲ್ಲಿಂದ ಹಂಗೆ ಇತ್ತದು. ಮೊನ್ನೆ ಅಮ್ಮ ಏನ್ ತೀರ್ಕೊಂಡ್ರು, ಅದಕ್ಕಿಂತ 1 ವಾರ ಮುಂಚೆ ಆಲ್ರೆಡಿ ಮತ್ತೆ ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ರಂತೆ, ನನ್ಗೂ ಗೊತ್ತಿಲ್ಲ. ಮತ್ತೆ ಅಮ್ಮ ತೀರ್ಕೊಂಡ್ಮೇಲೆ ಸ್ವಲ್ಪ ದಿನ ಆಗ್ಲಿ ಅಂತ ಬಿಟ್ಟಿದೆ. ಮೊನ್ನೆ ರೀಸೆಂಟ್ ಆಗಿ ಚರ್ಚೆ ಏನಾಗಿದೆ, ಮಾರ್ಕ್ ಮೂವಿ ಏನಾಯ್ತು, ಆ ಟ್ರೈಲರ್ ಬಿಡುಗಡೆ ಆಯ್ತು ನೋಡಿ. ಆ ಟ್ರೈಲರ್ ಬಿಡುಗಡೆ ಮೂಮೆಂಟ್ ಅಲ್ಲಿ ಒಂದ್ ಕರೆ ಬರುತ್ತೆ, ಎಲ್ಲ ಸೇರ್ಕೊಳ್ರಿ ಡಿಸ್ಟಿಕ್ ವೈಸ್ ಅಂತ. ಅಣ್ಣ ಕೇಳ್ತಾರೆ, ದಾವಣಗೆರೆಯಲ್ಲಿ ಯಾರಿಗೆ ಹೇಳ್ದೇವು ಅಂತ. ಅಣ್ಣ ಗಣೇಶ್ ಒಪ್ತಾ ಇಲ್ಲ, ಹಂಗೆಲ್ಲ ಆಗ್ತಾ ಇಲ್ಲ. ಈಗ ಅಣ್ಣ ನಾರ್ಮಲ್ ಮಾತಾಡೋದು ನಮ್ಮ ಹತ್ರ ಹೆಂಗಂದ್ರೆ, ಮುಚ್ಕೊಂಡು ನಾನು ಹೇಳ್ದಂಗೆ ಮಾಡಷ್ಟೇ. ನಾವು ಅವ್ರನ್ನ ತುಂಬಾ ಗೌರವದಲ್ಲಿ ಕಾಣ್ತೀವಿ. ಅವ್ರಂಗೆ ಅವ್ನಿಗೆ ಹೇಳು, ಅಣ್ಣನೇ ಮಾಡಿರೋದಂತ ಹೇಳು, ಮುಚ್ಕೊಂಡು ಅವ್ನಿಗೆ ಮಾಡಕ್ ಹೇಳಿ, ಏನಾಗುತ್ತೆ ನಾನು ಹೇಳ್ದಂತ ಹೇಳು ಅಂತ. ಹಂಗೆ ಏನಿಲ್ಲ, ಅವರು ಸ್ಟೇಟ್ ಕಮಿಟಿಲಿ ಎಲ್ಲಾ ಕಡೆ ಅನೌನ್ಸ್ಮೆಂಟ್ ಮಾಡ್ಬಿಟ್ಟು ಅವ್ನಿಗೆ ಮಾಡ್ಕೊಂಡು ಹೋಗಕ್ಕೆ ಏನಾಗಿದೆ ಅಂತೆ ಅವ್ನ ಇರಕ್ಕೆ ಹೇಳು. ಆಮೇಲೆ ಟ್ರೈಲರ್ ಬಿಡುಗಡೆ ಹೋಗ್ವಿ, ಮುಗಿಸ್ಕೊಂಡ್ ಬಂದ್ವಿ. ನನ್ಗೆ ಗೊತ್ತೇ ಇಲ್ಲ, ಆಲ್ರೆಡಿ ಸೋಷಿಯಲ್ ಮೀಡಿಯಾ ಎಲ್ಲಾ ಕಡೆ ಬರ್ತಾರೆ. ನನಗೆ ಗೊತ್ತಿಲ್ಲದೆ ಇದು ಅನೌನ್ಸ್ಮೆಂಟ್ ಆಗಿರೋದು. ನಾನ್ ಮತ್ತೆ ಫೋನ್ ಮಾಡಿದೆ ನಮ್ಮ ರಾಜ್ಯಾಧ್ಯಕ್ಷರಾದಂತ ನವೀನ್ ಗೌಡ್ರಿಗೆ ಕಾಲ್ ಮಾಡ್ತೀನಿ. ಅವಾಗ ಅವ್ರು ಹೇಳ್ತಾರೆ, ನೋಡಪ್ಪ, ನಮ್ದು ಏನಿಲ್ಲಿದು, ನೀನೇ ಆಗ್ಬೇಕಂತ ಎಲ್ಲಾರು ಒತ್ತಾಯ. ನಿಮ್ ದಾವಣಗೆರೆಯಲ್ಲಿ ಹುಡುಗರು ಎಲ್ಲ ಕೇಳ್ತಾ ಇದೀವಿ. ಅವ್ರು ಹೇಳ್ತಿರೋದು, ಗಣೇಶ್ ಅಣ್ಣ ಆದ್ರೆ ಓಕೆ, ಬೇರೆ ಯಾರಾದ್ರೂ ಕೂಡ ನಾವಂತ ಜಗಳ ಮಾಡ್ತೀವಿ, ನನಗ್ ಬೇಕು, ನಿನಗ್ ಬೇಕು, ನನ್ನ ಏರಿಯಾಕ್ ಬೇಕು, ನಿನ್ನ ಏರಿಯಾಕ್ ಬೇಕು ಅಂತ. ಗಣೇಶ್ ಅಣ್ಣಂಗೆ ಯಾಕೆ ಮಾಡ್ಬೇಕು ಅಂತ ಹೇಳ್ಬೇಕಂದ್ರೆ, ಅವ್ರಿಗೆ ಯಾರು ಕಷ್ಟದಿಂದ ಮಾಡ್ಕೊಂಡ್ ಬಂದಾರ ಮುಂಚಿಂದ, ಆ ಹುಡುಗರೆಲ್ಲ ಅವನಿಗೆ ಗೊತ್ತು. ಅವ್ರಿಗೆ ಯಾವ್ದೇ ಕಾರಣಕ್ಕೂ ಮೋಸ ಆಗದೆ ಇರಂಗೆ. ಏನ್ ಮೋಸ, ಅಲ್ಲಿ ಏನ್ ಮೋಸ ಆಗೋದು ಗೊತ್ತಾ? ಟಿಕೆಟ್ ವಿಚಾರದಲ್ಲಿ, ಆ ಬ್ಯಾನರ್ ಅಲ್ಲಿ ಫೋಟೋ ಹಾಕೋದ್ರಲ್ಲಿ, ನಾಳೆ ಸುದೀಪ್ ಅಣ್ಣವ್ರ ಮನೆಗೆ ಹೋಗ್ತಾ ಇದೀವಿ ಅಂತ ಒಂದು ಮೆಸೇಜ್ ಪಾಸ್ ಮಾಡೋದ್ರಲ್ಲಿ. ನಾವಾದ್ರೆ ಅವಾಗಿಂದ ಬ್ರಾಡ್ಕಾಸ್ಟ್ ಮತ್ತೆ ನಮ್ಮ ಎಲ್ಲ ಗ್ರೂಪ್ಗಳೆಲ್ಲ ಮಾಡ್ಕೊಂಡು ಮಾಹಿತಿ ಸ್ಪ್ರೆಡ್ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ನನ್ಗೆ ಆಗ್ಲಿ ಅಂತ ಎಲ್ಲರೂ ಸೇರಿ ಒಪ್ಪಿ ಅದನ್ನ ಅಲ್ಲಿಗೆ ಶಿಫಾರಸ್ ಮಾಡಿರೋದು. ಇಂಡೈರೆಕ್ಟ್ ಆಗಿ ಅವ್ರು ಶಿಫಾರಸ್ ಮಾಡಿದಾರೆ. ಬೇರೆ ಯಾರ್ಯಾರು ರಾಜ್ಯ ಕಮಿಟಿಲಿ ಕಾಂಟ್ಯಾಕ್ಟ್ ಇದ್ರು ಅವ್ರು ಮಾಡಿದಾರೆ ಹುಡುಗರು. ನಂಗೆ ಗೊತ್ತಿಲ್ಲ ಅದು ಯಾರು ಮಾಡಿದಾರೆ ಪರ್ಟಿಕ್ಯುಲರ್ ಆಗಿ ಅಂತ ಇಲ್ಲ. ಇದು ನನಗೆ ಹೇಳಿದ್ದು ರಾಜ್ಯಾಧ್ಯಕ್ಷ. ಇಷ್ಟು. ಸೊ ಈಗ ನೀವು ದಾವಣಗೆರೆ ಕಿಚ್ಚ ಸುದೀಪ್ ಸೇನಾ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿ
ಸುದೀಪ್ ಅವರೇ ಕರೆ ಮಾಡಿ ಹೇಳಿದ್ಮೇಲೆ ನೀವು ಒಪ್ಕೊಂಡು ಹೌದು. ಅದಕ್ಕೆ ಅಲ್ಲ, ಆ ಕೆಲ್ಸಕ್ಕೆ- ನನಗೇನು ಅವ್ರು ಕರೆ ಮಾಡಿಲ್ಲ. ಅಲ್ಲ ಅದೇ ಒಟ್ಟೆ ನಿಮ್ಮ ಅವ್ರ ರಾಜ್ಯಾಧ್ಯಕ್ಷರಿಗೆ ರಾಜ್ಯಾಧ್ಯಕ್ಷಿಗೆ ಅವ್ರು ಹೇಳಿದ್ರಂತ. ಹೇಳಿದ್ದಾರೆ, ನಾನು ಹೇಳ್ದಂತ ಹೇಳೋ ಅವನಿಗೆ ಮಾಡೋ ತಾಕೀತ್ ಮಾಡಿ ಹೇಳಿದ್ದಾರೆ. ಯಾಕೆ ಅಂದ್ರೆ ಅದು ನಿಭಾಯಿಸ್ತಾರೆ ಅಂತ. ಅದೇ ಅಷ್ಟೇ. ನಿಮಗಿದೆ ನಿಭಾಯಿಸೋದಿದೆ ಹಾ, ಅಂತ ಹಾಗೆ. ಹೌದು. ಸೊ ನಾನೇನಪ್ಪಾ ಅಂದ್ರೆ ಈಗ ನೀವು ಜಿಲ್ಲಾಧ್ಯಕ್ಷರಾಗಿದ್ದೀರಾ, ಜಿಲ್ಲಾಧ್ಯಕ್ಷರಾದ ನಂತರ ಏನೇನ್ ಜವಾಬ್ದಾರಿಗಳಿದೆ, ಸಂಘಟನೆ ಹೆಂಗ್ ಬೆಳೆಸ್ಬೇಕು ಅಂತಿದ್ದೀರಾ, ಮುಂದೆ ಏನೇನ್ ಪ್ಲಾನ್ಗಳು ಮಾಡ್ಕೊಂಡಿದ್ದೀರಾ, ಏನೇನ್ ರೂಪುರೇಷೆಗಳನ್ನ ರೆಡಿ ಮಾಡ್ಕೊಂಡಿದ್ದೀರಾ, ಈ ಸುದೀಪ್ ಸೇನಾ ಸಮಿತಿನ ಇನ್ನು ಎಷ್ಟು ಬಲಾಢ್ಯವಾಗಿ ಬೆಳೆಸ್ಬೇಕು ಅನ್ನೋ ಆಸೆ ನಿಮ್ಗಿದೆ? ಯಾಕಂದ್ರೆ ಈ ಹಿಂದೆ ನಿಮ್ಮ ಅಣ್ಣವ್ರು ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇದನ್ನ ನಮ್ಮ ಅಣ್ಣ ಮಾಡಿದ್ದಾರೆ ಅನ್ನೋದಕ್ಕಿಂತ ಒಂದು ಸುದೀಪ್ ಸರ್ ಅವರ ಅಭಿಮಾನಿಯಾಗಿ ನೀವು ಏನ್ ಹೇಳೋಕೆ ಇಷ್ಟಪಡ್ತೀನಿ? ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತೀನಿ ಅಜಯ್ ಅವರೇ. ಅವರು ನಮ್ಮ ಅಣ್ಣ, ನಮ್ಮ ರಕ್ತ ಸಂಬಂಧ ಅಂತ ಅಲ್ಲ, ಸುದೀಪ್ ಅವರ ಅಪ್ಪಟ ಅಭಿಮಾನಿ. ಹೌದು. ಅವನಿಗೆ ಹಿಂಗ್ ಕೊಯ್ದ್ರೆ ಅವನಿಗೆ ಏನ ರಕ್ತದಲ್ಲಿ ಅದೇನ ಹೇಳ್ತಾರೆ ನೋಡಿ ಕೆಲವರು, ನನ್ನ ಮೈಯಲ್ಲಿ ಇದೇ ರಕ್ತ ಬರೋದು ಹಂಗ. ಅವನಿಗೆ ಸುದೀಪ್ ಅಂದ್ರೆ ಅಷ್ಟು ಹುಚ್ಚು, ಅವನಿಗೆ ಭಯಂಕರ ಹುಚ್ಚ. ಅವನು ಮನೆಯಲ್ಲಿ ಹೋದ್ರು ಅಷ್ಟೇ, ಎಲ್ಲೋದ್ರು ಗೋಡೆ ಮೇಲೆ ಹೋಗ್ಲಿ, ಮೇಲೆ ಹೋಗ್ಲಿ, ಬಾತ್ರೂಮ್ ಇದ್ರ ಮೇಲೆ ಬರಲಿ, ಎಲ್ಲಿ ಹೋಗ್ಲಿ ಬರೀ ಅವೇ ಫೋಟೋಗಳು, ಅಷ್ಟ ಅಭಿಮಾನ. ಎಲ್ಲೋ ಒಂದ್ ಕಡೆ ನಮ್ಮ ಅಣ್ಣ ತೀರು ಹೋದ್ಮೇಲೆ ಅವನ ಆಸೆ, ಅವನ ಕನ್ಸು ಎಲ್ಲೋ ಅದು ಮಣ್ಣು ಮುಚ್ಚಿ ಹೋಗ್ತಾ ಇದೇನೋ ಅಂತ ನನ್ಗೂ ಒಂಥರ ಒಳಗಡೆ ಗಿಲ್ಟ್ ಫೀಲ್ ಸ್ಟಾರ್ಟ್ ಆಯ್ತು. ಇದು ಬರೇ ಮಂಜು ಆಗಿದ್ರು ಮಾಡ್ತಾ ಇರ್ಲಿಲ್ಲ ನಾನು, ಅಲ್ಲೊಬ್ಬ ಅಭಿಮಾನಿಯಾಗಿ ಅವನ ಅಭಿಮಾನ, ಅವನೇನ್ ಕಟ್ಕೊಂಬಂದ ಆ ಸಾಮ್ರಾಜ್ಯ, ಅವನೇನೋ ಅವನ್ ಸ್ವಾರ್ಥಕ್ಕಾಗಿ ಕಟ್ಟಿರೋದಲ್ಲ, ಅದು ಅಭಿಮಾನಕ್ಕಾಗಿ ಕಟ್ಟಿರುವಂತ ಸಾಮ್ರಾಜ್ಯ. ದಾವಣಗೆರೆ ಅಂದ್ರೆ ಸುದೀಪ್ ಅಣ್ಣಂಗೆ ಏನೋ ಒಂಥರ ಅದು ಎಲ್ಲೋ ಒಂದ್ ಕಡೆ ಕುಂಠಿತ ಆಗ್ತಾ ಇತ್ತು ಅಂತ ನನ್ಗೂ ಮನ್ಸಲ್ಲಿ ಅದು ಕೊರಗ್ತಾ ಇತ್ತು. ಆದ್ರೆ ನಂದೇ ಆದಂತ ಪರ್ಸನಲ್ ಕೆಲ್ಸದ ಮೇಲೆ ನಾನು ಬಿಜಿ ಆಗಿರೋದ್ರಿಂದ ಆ ಕಡೆ ನನ್ ಗಮನ ಕೊಡಕ್ ಆಗ್ತಾ ಇರ್ಲಿಲ್ಲ. ಇವಾಗ ನನಗೆ ನೋಡಿ, ಜವಾಬ್ದಾರಿ ಅಂತ ಬಂದಾಗ ನಂದೇ ಆದ ಕೆಲಸ ಕಾರ್ಯಗಳು ಇರ್ತಾವು, ಆದ್ರೆ ನಾನು ಅದನ್ನ ಬದಿಗೊತ್ತಿ ನಾನು ಮಾಡ್ಲೇಬೇಕು. ಅದೊಂದು ಜವಾಬ್ದಾರಿ. ನಾನ್ ಯಾಕೆ ಅಧ್ಯಕ್ಷ ಸ್ಥಾನ ಬೇಡ ಅಂತ ಹೇಳಿದೆ ಅಂದ್ರೆ, ನನ್ಗೇನು ಈಗೋ ಅಂತಲ್ಲ, ಇವನೇನಪ್ಪ ಇವನು ಇಷ್ಟೊಂದು ದಿಮಾಕ್ ಅಲ್ಲ. ಅದೊಂದು ಸ್ಥಾನ ಅಂತ ಬಂದ್ಮೇಲೆ ಅದು ಜವಾಬ್ದಾರಿ ಜಾಸ್ತಿ ಬರುತ್ತೆ, ಅದು ತಕ್ಕಂಗೆ ಮಾಡ್ಲೇಬೇಕು. ಸುಮ್ಮನೆ ನಾನು ಯಾವತ್ತೋ ಒಂದಿನ ಬಂದೆ ಆಯ್ ಮಾಡ್ಬೋದೆ ಹಂಗೆಲ್ಲ ಮಾಡಂಗಿಲ್ಲ. ಆ ಸಂಘಟನೆ ಅಧ್ಯಕ್ಷ ಆದವರು ಎಲ್ಲರನ್ನೂ ಸಂಘಟಿತರನ್ನಾಗಿ ಮಾಡ್ಬೇಕು. ಅಲ್ಲಿ ಏನೇ ಕುಂದುಕೊರತೆಗಳಿದ್ರು ಅದ್ರ ಪರವಾಗಿ ನಿಂತ್ಕೊಂಡಿದ್ದು ಹೋರಾಟ ಮಾಡ್ಬೇಕು. ಅದಕ್ಕೆ ನಾನು ಟೈಮ್ ಕೊಡಕ್ ಆಗಲ್ಲ ಅನ್ನೋ ಉದ್ದೇಶಕ್ಕಾಗಿ ನಾನು ಅದನ್ನ ತಿರಕರಿಸ್ತಾ ಬರ್ತಾ ಇದ್ದೆ. ಇವಾಗ ನೀವ್ ಹೇಳ್ದಂಗೆ ಈಗ ನನಗೆ ಆ ಜವಾಬ್ದಾರಿ ಬಂದಾಗಿಂದ, ಈಗ ಮೊನ್ನೆ ನೋಡಿರ್ಬೋದು, ಮ್ಯಾಕ್ಸ್ ಮೂವಿಗೂ ಮಾರ್ಕ್ ಮೂವಿಗೂ ದಾವಣಗೆರೆಯಲ್ಲಿ ಏನೋ ಸ್ವಲ್ಪ ಚೇಂಜಸ್ ಆಯ್ತು. ಅದು ನೀವು ನೋಟಿಸ್ ಮಾಡಿದ್ರೆಲ್ಲ ಗೊತ್ತಿಲ್ಲ. ಖಂಡಿತ. ಈಗ ನೀವು ನೋಡ್ಬೋದು, ಇವತ್ತಿಗೂ ಹೋಗಿ ತ್ರಿಶೂಲ್ ತ್ರಿನೇತ್ರ PB ರೋಡಿಗೆ ಅಲ್ಲಿ ಸ್ಟಾರ್ಟ್ ಆದ್ರೆ ಅದು ಎಂಡ್ ಆಗೋವರೆಗೂ ಈ ಕಡೆ ಒಂಥರ ಮಾರಿ ಹಬ್ಬ ಆದಂಗಾಗಿದೆ. ಈ ಊರುಗಳಲ್ಲಿ ಹೆಂಗೆ ಮಾರಿ ಹಬ್ಬ ಮಾಡಿದಾಗ 15 ವರ್ಷಕ್ಕೆ ಒಂದ್ಸರಿ ಮಾಡ್ತಾರಲ್ಲ, ಆ ರೀತಿ ಸೆಲೆಬ್ರೇಷನ್ ನಮ್ ಹುಡುಗರೆಲ್ಲ ಮಾಡಿರುತ್ತೆ. ಎಷ್ಟೋ ಜನ ಅಳುಬ್ರು ನಾವ್ ಯಾರು ಇಲ್ಲ ಅಂತ ಅಲ್ಲಿ ಬರೋದೇ ಬಿಟ್ಬಿಟ್ಟಿದ್ರು. ಬಟ್ ಈ ಸರಿ ಏನಾಯ್ತು, ಎಲ್ಲಾರು ಬಂದ್ರು. ಯಾಕೆ? ನಾವಲ್ಲಿ ಬಂದ್ವಿ, ಎಲ್ರು ಬಂದ್ರು, ಸೇರ್ಕೊಂಡ್ರು. ಅವರೆಲ್ಲ ಹೇಳಿದ್ದು ಏನ್ ಗೊತ್ತಾ, ನಾನು ಬಂದ್ ಮಾಡಿದ್ ಒಂದ್ ಕೆಲಸ ಏನಂದ್ರೆ, ನಾನು ವ್ಯವಸ್ಥಿತವಾಗಿ ಮಾಡ್ತೀನಿ, ಏನೇ ಮಾಡಿದ್ರು ವ್ಯವಸ್ಥೆ. ನಿಮ್ಗೆ ಗೊತ್ತು, ಮೊನ್ನೆ ಒಂದು ರಂಗಮಾಲಲ್ಲಿ ಒಂದು ಹಾಲ್ ಬುಕ್ ಮಾಡಿ ಎಲ್ಲರನ್ನೂ ಕರೆದ್ವಿ. ನೋಡ್ರಪ್ಪ, ನಾನ್ ಅಧ್ಯಕ್ಷ ಅಲ್ಲ, ಅದೊಂದ್ ಹೆಸರು ಅಷ್ಟೇ. ದಯವಿಟ್ಟು ನಾನ್ ಯಾವ್ದೇ ಕಾರಣಕ್ಕೂ ಅದನ್ನ ಆ ಪಟ್ಟ ತೆಗ್ದಿಡ್ರಿ. ನಾವೆಲ್ಲ ಸಂಘಟಿತರಾಗಿ ಎಲ್ಲ ಸೇರಿ ಕೆಲಸ ಮಾಡೋಣ. ದಾವಣಗೆರೆ ಅಂದ್ರೆ ಸುದೀಪ್ ಅಣ್ಣಂಗೆ ಯಾವಾಗ್ಲೂ ಅವ್ರ ಆರ್ಟಲ್ಲಿದೆ, ನಾವ್ ಅದನ್ನ ಹಂಗೆ ಉಳಿಸ್ಕೊಂಡು ಹೋಗೋಣ ಅಂತ ಹೇಳ್ತೀವಿ. ಅದಕ್ಕಾಗಿ ಎಲ್ರು ಕೂಡ ಒಪ್ಪಿ ಈ ಯಶಸ್ವಿ ಆಗೋ ಕಾರಣ ಎಲ್ಲಾ ಹುಡುಗರು, ದಾವಣಗೆರೆಯಲ್ಲಿರೋ ಪ್ರತಿಯೊಬ್ಬ ಸುದೀಪ್ ಅಣ್ಣನ ಅಭಿಮಾನಿಗಳು ಕೂಡ ನಿಂತ್ಕೊಂಡಿದ್ದು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. 5 ದಿನ ಗಂಟ್ಲೆ ನಾವ್ ಅಲ್ಲೇ ಇದ್ವಿ, ಥಿಯೇಟರ್ ಮುಂದೆ ಇದ್ದು ಬ್ಯಾನರ್ ಎಲ್ಲ ಫ್ಲೆಕ್ಸ್ ಹಾಕ್ಸೋಂತ ಕೆಲಸ ಆಗಿರ್ಬೋದು, ಆ 30 ಅಡಿ ಕಟೌಟ್ರಿಗೆ ಏನ್ ಹಾರ ಹಾಕಿದ್ವಿ ಅದೆಲ್ಲ ಮಾಡಿದ್ದು. ಮತ್ತೆ ಎಲ್ರು ಕೂಡ ಸ್ವ ಇಚ್ಛೆಯಿಂದ ಸ್ವಂತ ಅವ್ರ ದುಡಿಮೆಯಿಂದಾನೇ ತಗೊಂಬಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದು. ಅಲ್ಲಿ ಯಾವ್ದು ಫಂಡ್ ಬರಲ್ಲ, ನಮ್ ಸ್ವಂತ ದುಡ್ಡೆ. ಎಲ್ರು ನಾವೊಬ್ರೆ ಹಾಕಿಲ್ಲ, ಎಲ್ಲರೂ ಕೂಡ ಅಲ್ಲಿರೋ ಅಭಿಮಾನಿ 100 ರೂಪಾಯಿ 200 ರೂಪಾಯಿ ಎಲ್ಲ ಹಾಕೊಂಡೆ ನಾವೆಲ್ಲ ಮಾಡಿದ್ವಿ. ಹಂಗಾಗಿ ಈ ವರ್ಷ ಇನ್ನು ಜಸ್ಟ್ ಅದ್ ಆದ ತಕ್ಷಣ ನನ್ ಜವಾಬ್ದಾರಿ ನಾನು ಮಾಡಿದೀನಿ ಅಂತ ನನಗೆ ಹೆಮ್ಮೆ. ಸೊ ಈಗ ನೀವು ಅಧ್ಯಕ್ಷರಾಗಿ ಆಯ್ಕೆ ಆದ ಮೇಲೆ ಇದೊಂದು ಪ್ರಶ್ನೆ ಕೊನೆಯದಾಗಿ, ತುಂಬಾ ಅಭಿಮಾನಿಗಳು ಇದ್ದಾರೆ, ಸುದೀಪ್ ಅವ್ರನ್ನ ಅಪ್ಪಟವಾಗಿ ಪ್ರೀತಿಸುವಂತ ಕೆಲವೊಬ್ಬ ಅಭಿಮಾನಿಗಳು ಈಗಲೂ ಎಲೆಮರೆ ಕಾಯಂಗಿದ್ದಾರೆ, ಎಲ್ಲೋ ದೂರದಿಂದ ನಿಂತು ನೋಡೋವಂತ ಅಭಿಮಾನಿಗಳು. ಸೊ ಒಂದ್ಸಾರಿ ನಾನು ಅವ್ರನ್ನ ನೋಡ್ಬೇಕು ಅನ್ನೋ ಆಸೆ ಇದ್ದವರು ನಿಮ್ಮನ್ನ ಸಂಪರ್ಕ ಮಾಡಿದ್ರೆ, ನೀವು ಅವರಿಗೆ ಸುದೀಪ್ ಸರ್ನ, ಈಗ ನಿಮಗೆ ಹೆಂಗಿತ್ತು ಒಂದಾನೊಂದು ಕಾಲದಲ್ಲಿ, ಅವ್ರಿಗೂ ಆ ರೀತಿ ನೋಡ್ಬೇಕು ನಾನು ಸುದೀಪ್ ಸರ್ನ ಅನ್ನೋದೊಂದು ಬಯಕೆ ಇರುತ್ತೆ. ಸೊ ಅವರಿಗೆಲ್ಲ ನೀವು ದಾರಿ ಮಾಡ್ಕೊಡ್ತೀರಾ? ಅಲ್ಲ, ಇದು ಒಳ್ಳೆ ಪ್ರಶ್ನೆ. ಇದು ನಾನೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಅವತ್ತಿನ ದಿನಮಾನಗಳಲ್ಲಿ ಹೆಂಗಿತ್ತು ಅಂದ್ರೆ, ಸುದೀಪ್ ಅಣ್ಣ ಅವ್ರು ಹಿಂಗೆ ಈ ಮಟ್ಟಕ್ಕಿದ್ರು ನಾವು ಹೋಗಿ ಅವ್ರ ಹತ್ರ ಕೈ ಹಾಕಿ ಸಿಗ್ತಾ ಇದ್ವಿ. ಇವತ್ತು ಹಿಂಗೆ ಹೇಳ್ಬಾರ್ದು, ಆದ್ರೆ ಹೇಳ್ತಾ ಇದ್ದೀನಿ,
ಇವತ್ತು ಅವ್ರು ಆಲ್ರೆಡಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ. ನಾವು ಜವಾಬ್ದಾರಿತ್ವದ ಮನುಷ್ಯರಾಗಿದ್ದು ನಾವು ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ. ಇವತ್ತು ಸಾಮಾನ್ಯ ಮನುಷ್ಯ, ಈಗ ನಾನು ನೀವೇ ಮಾತಾಡಿ ಒಂದಿನ ನೀವು ನಾಳೆ ನೀವು ಸಿಗ್ರಿ ಅಂದ್ರೆ ನಾವ್ ಒಂದ್ 3 ದಿನ ಆಗತ್ತೆ ಸಿಗತ್ತೆ. ನಮ್ಮಂತರ ಸಾಮಾನ್ಯ ಜನಗಳೇ ಒಂದ್ ಸಣ್ಣ ಶೆಡ್ಯೂಲ್ ಅಲ್ಲೇ ಇಷ್ಟು ಬಿಸಿ ಆಗ್ತೀವಿ ಅಂದ್ರೆ, ಇವತ್ತು ನ್ಯಾಷನಲ್ ಲೆವೆಲ್ ಅಲ್ಲಿ ಬೆಳೆದಿರೋ ವ್ಯಕ್ತಿ ಅವ್ರದೇ ಆದ ಶೆಡ್ಯೂಲ್ ಇರುತ್ತೆ, ಅಷ್ಟು ಸುಲಭವಾಗಿ ನೇರವಾಗಿ ಅವ್ರನ್ನ ಭೇಟಿ ಆಗೋದು ಬಹಳ ಕಡಿಮೆ. ಅದೆಲ್ಲ ನಾವು ಕೂಡ ಅದು ನಾವ್ ಯಾವತ್ತೂ ಹೇಳಿಲ್ಲ, ನಾನ್ ತೋರಿಸ್ತೀನಿ ಬಾ, ಮಾತಾಡ್ಸ್ತೀನಿ ಬಾ. ಹಿಂದೆಲ್ಲ ಹೋಗಿದೀವಿ, ಹಿಂದೆಲ್ಲ ಏನಿಲ್ಲ, ಸುದೀಪ್ ಅಣ್ಣವ್ರ ಜೊತೆ ನಾವ್ ಹಿಂಗೆ ಕುತ್ಕೊಂಡ್ ಮಾತಾಡಿದ್ವಿ. ಅಣ್ಣ ಏನ್ರ ಹೆಂಗಿದ್ರ, ಊಟ ಮಾಡಿದ್ರೇನೋ, ಹೆಂಗ್ ನಡೀತಾ ಇದೆ ದಾವಣಗೆರೆಯಲ್ಲಿ, ಅಣ್ಣ ಮಾಡ್ತಾ ಇದೀವಿ ಅಣ್ಣ, ಹುಷಾರ್. ಸಿಂಗಲ್ ಫೋಟೋ ಹತ್ತೆಲ್ಲ ತಗ್ಸಿದ್ದಾರೆ. ಬಟ್ ಇವತ್ತು ಹಂಗ ಆಗ್ತಿಲ್ಲ, ಇವತ್ತು ವಾತಾವರಣನೇ ಬೇರೆ. ಆದ್ರೂ ನಮಗ್ ಬಹಳ ಹೆಮ್ಮೆ ಇದೆ. ದಾವಣಗೆರೆಯಲ್ಲಿ ಇವತ್ತು ಯಾರಾದ್ರೂ ಸುದೀಪ್ ಅಣ್ಣನ ಜೊತೆ ಒಂದ್ ಫೋಟೋ ಜೊತೆಗಿರೋದು ಎಲ್ಲರೂ ನೋಡಿದ್ರೆ, ಕೆಲವು ಬೆರಳೆಣಿಕೆ ಅಷ್ಟೇನೋ ರಾಜಕಾರಣಿಗಳ ಜೊತೆಗೆ ಹೋಗಿ ಈಗೇನೋ ತಗ್ಸ್ಕೊಂಡ್ ಬಂದಿರ್ಬೋದು 4-5 ಬಿಟ್ರೆ, ಮಿಕ್ಕಿದ್ ನೀವೆಲ್ಲರೂ ಹೋಗಿ ಅದೆಲ್ಲ ಅಭಿಮಾನ ಪೂರ್ವಕವಾಗಿ ಸುದೀಪ್ ಅಣ್ಣನೇ ಕರೆದು ಬನ್ನಿ ಅಂತ ಹೆಗಲ ಮೇಲೆ ಕೈ ಹಾಕಿ ಫೋಟೋ ಹೊಡಿಸಿ ಕಳ್ಸಿರೋದೆ, ಆ ಫೋಟೋಗಳೇ ಇರೋದು. ಈಗ ನನ್ನನ್ನ ಅವ್ರು ಸಂಪರ್ಕ ಮಾಡಿದ ತಕ್ಷಣ ಸುದೀಪ್ ಅಣ್ಣ ಭೇಟಿ ಆಗ, ನಾನು ಕೂಡ ಸುದೀಪ್ ಅಣ್ಣನ್ ಭೇಟಿ ಆಗ್ಬೇಕಂದ್ರೆ ಹಂಗೆ ಫೋನ್ ಮಾಡಿ ನಾನು ಸುದೀಪ್ ಅಣ್ಣಗಂತ ಫೋನ್ ಮಾಡಕ್ ಆಗಲ್ಲ. ಓಕೆನಾ, ಇವತ್ತು ಅವ್ರದೇ ಆದ ಶೆಡ್ಯೂಲ್ ಇದೆ. ಅವ್ರಿಗೆ ಆದ 3 ಜನ 4 ಜನ ಮ್ಯಾನೇಜರ್ಗಳು ಇದ್ದಾರೆ. ಫಿಲಂ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ, ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ, ರಾಜಕೀಯ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂಗೆ, ಸೋಷಿಯಲ್ ಗೆ ಸಂಬಂಧಪಟ್ಟಂಗೆ ಅದರದೇ ಆದ ಒಂದು ಆ ಮ್ಯಾನೇಜರ್ಗಳೆಲ್ಲ ಇದ್ದಾರೆ. ಅದೆಲ್ಲ ಅಷ್ಟು ಸುಲಭ ಇಲ್ಲ ಈಗೆಲ್ಲ. ಏನೋ ಅಭಿಮಾನ, ನಾವ್ ಏನ್ ಮಾಡ್ಬೇಕದ್ ಮಾಡ್ಬೋದು. ಏನೋ ಒಂದಿನ ಯಾವತ್ತೋ ಒಂದಿನ ಅವ್ರು ಸಿಗ್ತಾರೆ ಅಂದಾಗ ಅನೌನ್ಸ್ ಆಗುತ್ತೆ, ಅವಾಗ ನಾವೆಲ್ಲ ಒಗ್ಗಟ್ಟಾಗಿ ಹೋಗಿ ಒಂದು ಗ್ರೂಪ್ ವೈಸ್ ತೆಗ್ಸ್ಕೊಂಬರ್ಬೋದು. ಆದ್ರೂ ನಮಗೆ ಬಹಳ ಹೆಮ್ಮೆ ಇದೆ. ಒಂದು 8 ತಿಂಗಳ ಹಿಂದೆ ನಮ್ ದಾವಣಗೆರೆಯಲ್ಲಿ ನಮ್ಮ ಹಳೆಯ ಸಂಘದ ಹುಡುಗರೆಲ್ಲ ಇದ್ರಲ್ಲ, ಅವ್ರೆಲ್ಲರನ್ನು ಕರ್ಕೊಂಡು ಒಂದ್ ಬರ್ತಡೆಗೆ ಹೋಗಿದ್ವಿ ನಾವು. ಬರ್ತಡೇ ಟೈಮಲ್ಲಿ ಸುದೀಪ್ ಅಣ್ಣ ಸಿಗ್ತೀನಿ, ಫೋಟೋ ಹೊಡಿಸ್ತೀನಿ ಅಂತ ಹೇಳ್ಬಿಟ್ಟಿದ್ರು. ಸಿಗ್ಲಿಲ್ಲ. ದಾವಣಗೆರೆ ಹುಡುಗರು ತುಂಬಾ ಬೇಜಾರಾಗಿ ನಾವ್ ಬರಲ್ಲ ಅಂತ ವಾಪಸ್ ಬಂದ್ಬಿಟ್ರು. ಅವಾಗ ನಾನು ಹೋಗಿದ್ದೆ. ಆ ಟೈಮಲ್ಲಿ ನನ್ನ ಕೈಲಿ ಏನ್ ಮಾಡ್ಬೇಕು, ನಾನು ಅಲ್ಲಿ ಸಂಬಂಧಪಟ್ಟಂಗೆ ಎಲ್ಲರೂ ಅಧ್ಯಕ್ಷರಿಗೆಲ್ಲ ಮಾತಾಡಿ, ಅಣ್ಣ ನಮ್ಮ ಹುಡುಗರು ಬೇಜಾರಾಗಿದ್ದಾರೆ, ದಯವಿಟ್ಟು ಇದು ತಪ್ಪಾಗಿದೆ ಅಂತ ಹೇಳಿದ್ದಕ್ಕೆ ಸ್ವತಃ ಅಣ್ಣರೇ ಒಂದ್ ಡೇಟ್ ಕೊಡ್ತೀನಿ ಬರಕ್ಕೆ ಹೇಳೋರಿಗೆಲ್ಲ, ಬೇಜಾರಾಗ್ಬೇಡ ಅಂತ ಹೇಳಿ ಅಣ್ಣ ಕರ್ಸಿದ್ರು. ಇತಿಹಾಸದಲ್ಲಿ ಸುದೀಪ್ ಅಣ್ಣವ್ರ ಮನೆ ಒಳಗಡೆ ಚೇರ್ ವ್ಯವಸ್ಥೆ ಮಾಡಿ ಅಭಿಮಾನಿಗಳನ್ನ, ಅದು ಒಬ್ರು ಇಬ್ರಲ್ಲ, 188 ಜನ ಹುಡುಗರನ್ನ ಒಳಗಡೆ ಕೂರಿಸಿ ಅವ್ರಷ್ಟನ್ನು ಮಾತಾಡ್ಸಿ, ಪ್ರೀತಿಯಿಂದ ಮಾತಾಡ್ಸಿ ಕುಂದ್ರಿಸಿ ಅವ್ರಿಗೆಲ್ಲ ಫೋಟೋ ತೆಗ್ಸಿ ಕೊಡುವಂತ ಅವಕಾಶ ಮಾಡಿಕೊಟ್ಟವ್ರು ಸುದೀಪ್ ಅಣ್ಣ. ಅಲ್ಲಿ ಸುದೀಪ್ ಅಣ್ಣನ ಜೊತೆಗಿರೋಂಥವ್ರು. ಅದಕ್ಕೆ ನಮಗ್ ಬಹಳ ಹೆಮ್ಮೆ ಇದೆ. ಓಕೆನಾ, ಅದು ಯಾವ್ದು ಆಗಿಲ್ಲ. ಪಾಪ ಎಷ್ಟೋ ಸಂಘಟನೆಗಳು ಇದಾವೆ, ಪ್ರಯತ್ನ ಮಾಡ್ತಿದ್ದಾರೆ. ಏನೋ ನಮ್ಮ ಅದೃಷ್ಟ ಅವತ್ತು ನಮ್ಗೆ ಅದು ಸಿಕ್ಕಿದ್ದ ಅವಕಾಶ. ಹಂಗಂತೇಳಿ ಎಲ್ಲಾ ಟೈಮಲ್ಲಿ ಎಲ್ಲರೂ ಮೀಟ್ ಮಾಡಕ್ ಆಗಲ್ಲ, ಕಷ್ಟ ಇದೆ ಅವ್ರನ್ನ ಮೀಟ್ ಮಾಡಿ ಅಷ್ಟೇ. ಸೊ ಇದು ಅಭಿಮಾನಿಗಳ ಸಂಘ ಕಟ್ಟಿದ್ದು, ಬೆಳೆದು ಬಂದ ಹಾದಿ, ದಾವಣಗೆರೆಯಲ್ಲಿ ಅಭಿಮಾನಿಗಳ ಸಂಘ, ಇದು ಸುದೀಪ್ ಅಭಿಮಾನಿಗಳ ಸಂಘ ಅಷ್ಟು ಈಸಿಯಾಗಿ ಆಗಿಲ್ಲ. ಸೊ ಅದಾದ್ಮೇಲೆ ಈಗ ನಿಮ್ಮ ಮೇಲೆ ತುಂಬಾ ಜವಾಬ್ದಾರಿ ಕೆಲಸಗಳಿದಾವೆ. ಈಗ ಹೊಸದಾಗಿ ಅಧ್ಯಕ್ಷರಾಗಿದ್ದೀರಾ. 2020 ಕೊನೆ ಸಂದರ್ಭದಲ್ಲಿ ಅದು ಮಾರ್ಕ್ ಸಿನಿಮಾದಿಂದ ಅಧ್ಯಕ್ಷರಾಗಿ ಬಡ್ತಿ ಪಡೆದಿದ್ದೀರಾ. ಮುಂದಿನ ದಿನಗಳಲ್ಲಿ ಇನ್ನೂ ಎತ್ತರಕ್ಕೆ ಹೋಗ್ಲಿ, ನಿಮ್ಮ ಹೆಸರು ಕೀರ್ತಿ ರಾಜ್ಯಾದ್ಯಂತ ಬೆಳೀಲಿ, ನೀವು ಮುಂದೆ ರಾಜ್ಯಾಧ್ಯಕ್ಷರಾಗ್ಲಿ ಅಂತ ನಾವು ಕೂಡ ದಾವಣಗೆರೆಯಿಂದ ಅಭಿಮಾನಿಗಳ ಸಂಘದ ಪರವಾಗಿ, ಸುದೀಪ್ ಅವರ ಪರವಾಗಿ ನಾವು ನಿಮ್ಗೆ ಪಡ್ಕೊಳ್ತೀನಿ. ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಖಂಡಿತ. ಆದ್ರೆ ಒಂದು ಹೇಳ್ತೀನಿ, ರಾಜ್ಯಾಧ್ಯಕ್ಷ ಅಲ್ಲ, ನನಗೆ ಅಧ್ಯಕ್ಷ ಸ್ಥಾನ ಏನ್ ಸಿಕ್ಕಿದೆ ಅದೊಂಥರ ಮುಳು ಮೇಲೆ ನಾನು ಕುತ್ಕೊಂಡಂಗಾಗಿತ್ತು. ಸುಮ್ನೆ ಅಲ್ಲ, ಅದು ಜವಾಬ್ದಾರಿ. ನಾನು ಹೇಳ್ತೀನಲ್ಲ, ತುಂಬಾ ಜನ ಅನ್ಕೊಂಡ್ಬಿಟ್ಟಾರೆ ಏನೋ ಆ ಬ್ಯಾನರ್ ಅಲ್ಲಿ ಒಂದು ಫೋಟೋ ನೋಡೋದು, ಅಧ್ಯಕ್ಷ ಅಂದ್ರೆ ಹೆಸರು ಹಾಕ್ತಾರೆ, ಅದಲ್ಲ. ಅದು ಗಣೇಶ್ ಕುಂದವಾಡ ಅಧ್ಯಕ್ಷ ಅಂತ ಹೆಸರು ಬರಕ್ ಹಿಂದ್ಗಡೆ 26 ವರ್ಷದ ಶ್ರಮ ಇದೆ. ಓಕೆ, ನಾನ್ ಸುಮ್ನೆ ಅಲ್ಲ, ನಾನು ಹಂಗ ಆಗ್ತೀನಿ ಅಂತ ನಾನೇನ್ ಮಾಡಿಲ್ಲ. ನನ್ ದಾರಿ ಏನಿತ್ತು, ನಾನ್ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ದಕ್ಕೆ ಅದು ಅಭಿಮಾನ ಪೂರ್ವಕವಾಗಿ ಏನ್ ಸಿಗ್ಬೇಕಿತ್ತು ಆ ಸ್ಥಾನ ಸಿಕ್ಕಿದೆ. ಓಕೆನಾ, ನಾನು ಈಗ್ಲೂ ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಯಾರ ಆ ಜವಾಬ್ದಾರಿ ತಗೊಂಡ್ ಹೋಗೋದಕ್ಕೆ ನಾನ್ ಸಿದ್ಧನಾಗಿದ್ದೀನಿ, ನಾನ್ ಮಾಡ್ತೀನಿ ಅಂತ ಬಂದ್ರೆ ಖಂಡಿತ ಆ ಜವಾಬ್ದಾರಿ ನಂದಲ್ಲ. ನಾನ್ ಖಂಡಿತ ಅವ್ರ ಜೊತೆ ಕೊಟ್ಟು ನಾನು ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಹೋಗಿ ರೆಡಿ. ನಮ್ಗೇನು ಆ ಸ್ಥಾನಮಾನದ ಬಗ್ಗೆ ಏನೂ ಇಲ್ಲ. ಎಸ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ದಾವಣಗೆರೆಯ ಸುದೀಪ್ ಸೇನಾ ಸಮಿತಿ ಹೇಗೆ ಉದ್ಭವ ಆಯಿತು, ಹೇಗೆ ರೆಡಿ ಆಯಿತು, ಈ 26 ವರ್ಷಗಳ ಹಿಂದಿನಿಂದ ಏನೇನು ಸ್ಟ್ರಗಲ್ಗಳನ್ನ ಪಟ್ಟಿದ್ದಾರೆ, ಮತ್ತು ಅದು ಸಂಘ ಅಂದರೆ ಸುಮ್ಮನೆ ಸಾಮಾನ್ಯವಾಗಿ ಸಂಘ ಕಟ್ಟಿಲ್ಲ, ಇದು ಹಿಂದೆ ಒಂದು ಕಥೆನೇ ಇದೆ. ಸೊ ಹಾಗಾಗಿ ಆ ಕಟ್ಟಿರ್ತಕ್ಕಂಥ ಅಭಿಮಾನಿಗಳ ಸಂಘವನ್ನ ಬೆಳೆಸ್ಕೊಂಡು ಹೋಗೋದಕ್ಕೆ ತುಂಬ ಶ್ರಮ ವಹಿಸ್ತಾ ಇದ್ದಾರೆ ಗಣೇಶ್ ಕುಂದವಾಡ ಅವರು. ಸೊ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಇನ್ನೂ ಹೆಚ್ಚೆಚ್ಚು ಕಾರ್ಯಗಳನ್ನು ಅವ್ರು ಮಾಡಲಿ, ಸಂಘ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಕೇಳ್ಕೊಳ್ತೀನಿ. ಇದೇ ರೀತಿ
ಮುಂದಿನ ಒಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.